ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಯ ಪ್ರಭುಪಾದ ಜಯ ಪ್ರಭುಪಾದ ಪ್ರಭುಪಾದ ಜಯ ಪ್ರಭುಪಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯ ಮಾತಾಜಿ, ಧನ್ಯವಾದ. ಮಂಗಳಾಚರಣೆ ಮಾಡ್ತೀರಾ ಡಿವೋಟೀಸ್? ಹರೇ ಕೃಷ್ಣ. ಸ್ವರ್ಣಲತಾ ಮಾತಾಜಿ, ಸುಧಾ ಮಾತಾಜಿ ಮಾಡ್ತೀರಾ? ಜಿ ಮಾಡ್ಲಾ ಮಾತಾಜಿ? ಮಾತಾಜಿ ಮಾಡಿ. ಮಾಡ್ಲಾ? ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲ ಡಿವೋಟೀಸ್ಗೆ ಸ್ವಾಗತ. ಇವತ್ತಿನ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜೀಸ್. ಹರೇ ಕೃಷ್ಣ ಎಲ್ಲ ಡಿವೋಟೀಸ್ಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ದಂಡ ಪ್ರಣಾಮ್. ಶ್ರೀರಮಣ. ಸೊ ತುಂಬಾ ಒಳ್ಳೆ ಅಧ್ಯಾಯನ ನೋಡ್ತಾ ಇದೀವಿ. 9ನೇ ಅಧ್ಯಾಯ ಅಲ್ವಾ? 22ನೇ ಶ್ಲೋಕ ಯಾರು ಓದ್ತೀರಾ ಒಂದ್ಸರಿ? ಒಳ್ಳೆ ಜಿವಿಲ್ ಶ್ಲೋಕ ಇದು. ಶ್ಲೋಕ ಅನುವಾದ ಯಾರು ಓದ್ಬೇಕು? ಅನನ್ಯ ಚಿಂತೆಯಂತಮ್ಮ. ಮಾತಾಜಿ. ಮಾತಾಜಿ. ಶ್ಲೋಕ 22. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನುವಾದ: ಏಕೈಕ ಭಕ್ತಿಯಿಂದ ಸದಾ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಓಕೆ, ಸೊ ಇದು ಕೃಷ್ಣನ ಗ್ಯಾರಂಟಿ ಅವನ ಭಕ್ತಾದಿಗಳಿಗೆ. ಸೊ ಇವತ್ತಿನ ಶ್ಲೋಕಕ್ಕೆ ಮುಂದುವರಿಯೋಣ. ನಾವು 23ನೇ ಶ್ಲೋಕದಿಂದ 28 ಕವರ್ ಮಾಡೋಣ. ಸೊ ಇಲ್ಲೊಂದು ಒಂದು ಇಂಪಾರ್ಟೆಂಟ್ ವಿಷಯ ಕೃಷ್ಣ ಹೇಳ್ತಾರೆ ಇವತ್ತು 23ನೇ ಶ್ಲೋಕದಿಂದ. ಸೊ ಅದೇನು ನೋಡೋಣ. ಯೇಪಿ ಅನ್ಯ ದೇವತಾ ಭಕ್ತ್ಯಾ ಯಜಂತೆ ಶ್ರದ್ಧಯಾನ್ವಿತಾಃ
ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. Yes. ಎಷ್ಟನೇ ಅಧ್ಯಾಯ ಮಾತಾಜಿ? 9ನೇ ಅಧ್ಯಾಯ 17ನೇ ಶ್ಲೋಕ 23ನೇ ಶ್ಲೋಕ ಮಾಡ್ತಾ ಇದ್ದೆ. ಹಾ ಅನುವಾದ ಯಾರುತ್ತೀರ? ಹರಿಕೃಷ್ಣ. ನಾನೇ ಓದ್ತೀನಿ ಮಾತಾಜಿ. ದಿವ್ಯಾ ಮಾತಾಜಿ ಓದಿ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಧನ್ಯವಾದ ಮಾತಾಜಿ. ಭಾವಾರ್ಥ ಓದ್ಬೇಕು ಇಲ್ಲ? ಬೇಡ ಮಾತಾಜಿ, ಬೇಡ, ಥ್ಯಾಂಕ್ ಯು. ಸೊ ಕೃಷ್ಣ ಏನಂತಾನೆ ಭಗವಂತ, ಇವಾಗ ಎಲ್ಲಾನು ಕೃಷ್ಣ ಅಂತಾನೆ ಹೇಳ್ದ ಅಲ್ವಾ? ನೆನ್ನೆ ಶ್ಲೋಕದಲ್ಲಿ ನಾವು ನೋಡಿದ್ವಲ್ವಾ, ಪ್ರತಿಯೊಂದು ನಾನೇ, ತಂದೆ ತಾಯಿ ನಾನೇ, ಹೌದಾ? ಪ್ರತಿಯೊಂದು ಎಲ್ಲಾ ದೇವತೆಗಳಿಗೆ ಅರ್ಪಿಸೋದು ಕೂಡ ನನಗೆ ಬರುತ್ತೆ ಅಂತ ಇವಾಗ ಈ ಶ್ಲೋಕದಲ್ಲಿ ಹೇಳ್ತೇನೆ ಕೃಷ್ಣ. ಆದ್ರೆ ದೇವತೆಗಳಿಗೆ ಪೂಜೆ ಮಾಡೋದಕ್ಕೆ ಏನಂತಾನೆ ಭಗವಂತ, ಇದು ಅವಿಧಿ ಪೂರ್ವಕಂ, ಅಂದ್ರೆ ಸರಿಯಾದ ದಾರಿ ಅಲ್ಲ. ಯಾತಕ್ಕೆ ಸರಿಯಾದ ದಾರಿ ಅಲ್ಲ ಅಂತಾನೆ? ಭಗವಂತ ಏನಂತಾನೆ, ಯಾರು ದೇವತೆಗಳನ್ನ ಪೂಜಿಸ್ತಾರೋ ಅವ್ರು ಸಾಕಷ್ಟು ಬುದ್ಧಿವಂತರು ಅಲ್ಲ ಅಂತಾನೆ ಭಗವಂತ. ಯಾಕಂದ್ರೆ ಇವಾಗ ಗಿಡ ಬೆಳಿಬೇಕು ಅಂದ್ರೆ ಗಿಡಕ್ಕೆ ನಾವು ನೀರೆಲ್ಲ ಹಾಕ್ತಿವಿ? ಎಲೆಗಳಿಗೆ ಹಾಕ್ತಿವಾ, ಇಲ್ಲಾಂದ್ರೆ ಬುಡಕ್ ಹಾಕ್ತಿವಾ, ಬೇರ್ಗೆ ಹಾಕ್ತಿವಾ? ಬೇರ್ಗೆ ಹಾಕ್ತೀವಿ ಮಾತಾಜಿ. ಬೇರ್ಗೆ ಹಾಕ್ಬೇಕಲ್ವಾ? ಬೇರ್ಗೆ ಅದೇನು ಮತ್ತೆ ಎಲೆಗಳಿಗೆ ಬೇಡವಾ ಪೋಷಣೆ, ಬೇಡವಾ ಕೊಂಬೆಗಳಿಗೆ ಬೇಡವಾ ಪೋಷಣೆ ಅಂತ ಕೇಳಿದ್ರೆ ಏನಂತೀರಾ ನೀವು? ಬೇರ್ಗೆ ಹಾಕಿದ್ರೆ ಎಲ್ಲಾ ಕಡೆನೂ ಹಾಕ್ದಂಗೆ ಮಾತಾಜಿ. ಅಲ್ವಾ? ಬೇರಿಗೆ ಹಾಕಿದ ತಕ್ಷಣ ಎಲ್ಲಾ ಕಡೆಗೂ ಮುಟ್ಟದದು. ಸಪ್ರೇಟ್ ನಾವು ಎಲೆಗಳಿಗೆ, ಹಣ್ಣುಗಳಿಗೆ, ಕಾಯಿಗಳಿಗೆ, ಕೊಂಬೆಗಳಿಗೆ ಹಾಕೋ ಅವಶ್ಯಕತೆ ಇಲ್ಲ. ಹಂಗೆ ನಮ್ಮ ಶರೀರದಲ್ಲೂ ಮೂಗುಗೊಂದ್ ಸ್ವಲ್ಪ ಆಹಾರ, ಕಣ್ಣುಗೊಂದ್ ಸ್ವಲ್ಪ ಆಹಾರ, ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಏನದು ಉಪ್ಪಿನಕಾಯಿ, ಇಲ್ಲೊಂದ್ ಸ್ವಲ್ಪ ಚಟ್ನಿ ಪುಡಿ ಹಾಕಕ್ಕಾಗತ್ತಾ? ಕಿವಿಲೊಂದ್ ಸ್ವಲ್ಪ ಎಣ್ಣೆ ಹಾಕಕ್ಕಾಗತ್ತಾ? ಇಲ್ಲ ಅಲ್ವಾ? ಎಲ್ಲ ನಾವು ಒಂದೇ ಕಡೆ ಹಾಕ್ತೀವಿ ಅಲ್ವಾ? ಇದೆಲ್ಲಾ ಭಾಗಗಳಿಗೆ ಪೋಷಣೆ ಸಿಗ್ಬೇಕು ಅಂದ್ರೆ ಒಂದೇ ಕಡೆಯಿಂದ ಊಟ ಸಲ್ಲಿಸ್ತೀವಿ, ಒಂದೇ ಜಾಗಕ್ಕೆ ಹೋಗತ್ತೆ, ಅಲ್ಲೇ ಅರಗತ್ತೆ, ಎಲ್ಲಾ ಅಂಗಾಂಗಗಳಿಗೂ ಶಕ್ತಿ ಸಿಗತ್ತೆ. ಅದೇ ಕಾನ್ಸೆಪ್ಟ್ ಇಲ್ಲೂ. ಭಗವಂತ ಕೃಷ್ಣನಿಗೆ ಮಾಡುವಂತ ಪೂಜೆ ಸಲ್ಲಿಸೋದ್ರಿಂದ ಪ್ರತಿಯೊಬ್ಬರಿಗೂ ಸೇವೆ ಸಲ್ಲತ್ತೆ. ಅದು ಮಾಡ್ದೇನೆ ಯಾರು ಕಮ್ಮಿ ಬುದ್ಧಿವಂತ ವ್ಯಕ್ತಿಗಳು ಈ ಒಂದು ಧರ್ಮ ನಿಷ್ಠೆನ ಫಾಲೋ ಮಾಡದೆ, ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ದೇನೆ, ಸಾಕಷ್ಟು ಶ್ರದ್ಧೆ ಇಲ್ದೇವ್ರು ಏನ್ ಮಾಡ್ತಾರೆ, ಅವರು ಭಗವಂತನ ಪ್ರತಿನಿಧಿಗಳಾದಂತ ದೇವತೆಗಳನ್ನ ಪೂಜಿಸ್ತಾರೆ. ಈಗ ಪ್ರತಿನಿಧಿಗಳಾದ ದೇವತೆಗಳಂದ್ರೆ ಏನರ್ಥ? ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವಾಗ ನಮ್ಮ ಗವರ್ಮೆಂಟ್ ಇದೆ ಅಲ್ವಾ, ನಮ್ಮ ಸರ್ಕಾರ ಇದೆ. ಸರ್ಕಾರದಲ್ಲಿ ಎಷ್ಟೊಂದೆಲ್ಲ ವಿಭಾಗಗಳಿರುತ್ತೆ, ಎಷ್ಟೊಂದೆಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಹೌದಾ? ಡಿಪಾರ್ಟ್ಮೆಂಟ್ಗೆ ಏನಂತಾರೆ ಕನ್ನಡದಲ್ಲಿ? ಸರ್ಕಾರ ಇಲಾಖೆ. ಇಲಾಖೆ. ಸುಧಾಮತಜಿ, ಇಲಾಖೆ ಅಲ್ವಾ? ಇಲಾಖೆನ ಸರ್ಕಾರನು ಅಂತೈತೆ ಮತ್ತೆ. ವಿಭಾಗ ಅಲ್ವಾ? ಇಲಾಖೆಯನ್ನು ಕರೆಕ್ಟ್, ವಿಭಾಗನು ಕರೆಕ್ಟ್, ಎರಡು ಕರೆಕ್ಟ್. ಓಕೆ. ಸೊ ವಿಭಾಗಗಳು ಏನಿರುತ್ತೋ, ಡಿಪಾರ್ಟ್ಮೆಂಟ್ಸ್ ಏನಿರುತ್ತೋ, ಒಬ್ರೊಬ್ರು ಅದಕ್ಕೊಂದು ರೆಪ್ರೆಸೆಂಟೇಟಿವ್ ಇರ್ತಾರಲ್ವಾ? ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, 108 ಇದೆ ಅಲ್ವಾ? ಎಲ್ಲಾ ಡಿಪಾರ್ಟ್ಮೆಂಟು ಬೇಕು, ಯಾವ್ದನ್ನು ಬೇಡ ಅನ್ನಕ್ಕಾಗಲ್ಲ. ನಮ್ಮ ದೇಹದಲ್ಲಿ ಎಲ್ಲಾ ಅಂಗಗಳು ಹೆಂಗ್ ಬೇಕೋ ಹಂಗೆ ಎಲ್ಲಾ ಗವರ್ಮೆಂಟ್ ಸರ್ಕಾರ ಸರಿಯಾಗಿ ನಡಿಬೇಕು ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟು ಬೇಕು. ಅಂಡ್ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ಬ ವ್ಯಕ್ತಿ ಇರ್ತಾನೆ ನೋಡ್ಕೊಡೋದಕ್ಕೆ, ಜವಾಬ್ದಾರಿ ಕೊಟ್ಟಿರೋಂಥ, ಸಲ್ಲಿಸಿರುವಂತ ಒಬ್ಬ ವ್ಯಕ್ತಿ ಇರ್ತಾನೆ ಅಲ್ವಾ? ಸೊ ಎಲ್ಲಾರು ಯಾರನ್ನ ಸೇವಿಸ್ತಾ ಇದಾರೆ? ಅವರೆಲ್ಲರೂ ಆ ಎಲ್ಲಾ ಡಿಪಾರ್ಟ್ಮೆಂಟು ಒಂದು ಗವರ್ಮೆಂಟ್ ಅನ್ನ, ಒಂದು ಸರ್ಕಾರಕ್ಕೆ ಸೇವೆ ಸಲ್ಲಿಸ್ತಾ ಇದಾರೆ ಅವ್ರು ಅಲ್ವಾ? ಅವ್ರು ಯಾರು ಇಂಡಿಪೆಂಡೆಂಟ್ ಅಲ್ಲ, ಅವ್ರು ಯಾರು ಅಲ್ವಾ? ಸೊ ನಾವು ಕೃಷ್ಣನ ಸೇವೆ ಸಲ್ಲಿಸಿದ್ರೆ, ಕೃಷ್ಣನ ಬಿಟ್ಟು ನಾವು ಬೇರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಂಥ, ಈ ಕೂತಿರೋಂಥ ದೇವತೆಗಳ ಪೂಜೆ ಮಾಡಿದ್ರೆ, ಪೂಜಿಸಿದ್ರೆ, ಅವರನ್ನೇ ನಾವು ಭಗವಂತ ಅಂತ ಅನ್ಕೊಂಡು ಭಾವಿಸಿದ್ರೆ, ಅದು ಯಾವ ರೀತಿ ಲೆಕ್ಕ ಅಂದ್ರೆ, ನಾವೇನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಈ ಬ್ರೈಬ್, ಲಂಚ ಕೊಟ್ವಿ ಅನ್ಕೊಳ್ಳಿ, ಕೆಲಸ ಆಗ್ಬೇಕು ಅಂದ್ರೆ ಅದ್ ಸರಿನಾ? ಲಂಚ ಕೊಟ್ಟು ಕೆಲಸ ಮಾಡ್ಕೊಳ್ಳೋದು ಸರಿನಾ? ಕೆಲಸ ಮಾಡಿಸ್ಕೊಳ್ಳೋದು ನಾವೇನಂತ, ಎಲ್ಲಪ್ಪ ನ್ಯಾಯವಾಗಿರ್ಬೇಕು, ನ್ಯಾಯವಾಗಿ ನಮ್ಗೆ ಏನ್ ಬರ್ತೋ ತಗೋತೀವಿ ಅಂತಾರಲ್ವಾ? ಎಸ್ಪೆಷಲಿ ಒಳ್ಳೆ ದಾರಿಯಲ್ಲಿ ನಡೆಯುವಂಥ ಧಾರ್ಮಿಕರು, ನಾವ್ ಇದೆಲ್ಲ ದಿಕ್ಕೆಲ್ಲ ನಾವು ಹೋಗೋದಿಲ್ಲಪ್ಪ. ಟೇಬಲ್ ಕೆಳಗಡೆ ಒಂದು, ಟೇಬಲ್ ಮೇಲೆ ಒಂದು ಅಲ್ವಾ? ನಂಗೆ ಗೊತ್ತು, ಕೇಳಿದ್ದೀನಿ ನಾನು ತುಂಬಾ. ನಮ್ಮ ತಂದೆ ಹೇಳ್ತಾ ಇದ್ರು, ಈ ತರ ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ಕೆಳಗಡೆ ಟೇಬಲ್ ಕೆಳಗಡೆ ಎಲ್ಲ ಕೊಟ್ಬಿಟ್ಟು ಅವರು ಲಂಚ ಕೊಟ್ಬಿಟ್ಟು ಜಾಬ್ಸ್ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್ಕಾರಿ ಕೆಲಸ ಸಿಗೋದು ತುಂಬಾ ಕಷ್ಟ ಅಲ್ವಾ? ಗವರ್ಮೆಂಟ್ ಜಾಬ್ಸ್, ಪರ್ಮನೆಂಟ್ ಜಾಬ್ಸ್ ಅನ್ನೋದಕ್ಕೋಸ್ಕರ. ಸೊ ಅದೇ ಕೃಷ್ಣ ಹೇಳ್ತಾ ಇರೋದು, ಯಾರು ಡೆಮಿಗಾಡ್ ವರ್ಷಿಪ್ ಮಾಡ್ತಾರೋ, ದೇವತೆಗಳು ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೋ, ಮುಂದೋಗ್ತಾರೋ, ಅವರೆಲ್ಲ ಆಸ್ ಗುಡ್ ಆಸ್
ಬ್ರೈಬ್ ಕೊಟ್ಟಂಗೆ. ಸಾಕ್ಷಾತ್ ಭಗವಂತನ್ ನಮ್ಗೇನಾದ್ರು ಭೌತಿಕದ ಕೋರಿಕೆಗಳಿದ್ರೆ ವೈ ನಾಟ್ ಟು ಗೋ ಟು ಕೃಷ್ಣ? ಭಗವಂತನ ಹತ್ರ ಯಾಕೆ ಹೋಗ್ಬಾರ್ದು? ಅಫ್ಕೋರ್ಸ್ ಅದು ಪ್ಯೂರ್ ಡಿವೋಷನ್ ಅಲ್ಲದೆ ಇರ್ಬೋದು, ಹೌದಾ? ಏನಾದ್ರು ಕೋರಿಕೆ ಇಟ್ಕೊಂಡು ಹೋದ್ರೆ, ಅಪ್ಪ ನನ್ಗೆ ಇದು ಕೊಡಪ್ಪ, ನನಗೆ ಇದು ಕೊಡ್ತೀನಿ ಅಂತ ವ್ಯವಹಾರ ಮಾಡಿದ್ರೆ ಶುದ್ಧ ಭಕ್ತಿ ಅಲ್ಲದೆ ಇರಬಹುದು. ಬಟ್ ಪರವಾಗಿಲ್ಲ, ಒಂದು ನಾವು ಸರಿಯಾಗಿರೋ ವ್ಯಕ್ತಿನ ಕೇಳ್ತಾ ಇದೀವಲ್ವ, ಒಂದು ಅಧಿಕಾರದಿಲ್ಲ ವ್ಯಕ್ತಿನ ಕೇಳ್ತಾ ಇದೀವಲ್ವಾ, ಹೌದಲ್ವಾ? ಯಾರು ಅಧಿಕಾರದಲ್ಲಿ ಇಲ್ವೋ ಆ ವ್ಯಕ್ತಿನ ನಾವು ಯಾಕೆ ಕೇಳಬೇಕು? ಸೊ ಇಲ್ಲಿ ಶ್ರೀ ಪ್ರಭುಪಾದರು ಅದೇ ಹೇಳ್ತಾರೆ, ಇದು ದೇವತೆಗಳ ಪೂಜೆ ಮಾಡೋದು ಅಂದ್ರೆ ಒಂದು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಂಗೆ. ಅದಕ್ಕೆ ಇದನ್ನ ಅವಿಧಿ ಪೂರ್ವಕಂ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಕೃಷ್ಣ ಕೂಡ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಕೃಷ್ಣನು ದೇವತೆಗಳ ಅನಗತ್ಯ ಪೂಜೆಗೆ ಸಮ್ಮತಿ ಕೊಡುವುದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ಕೃಷ್ಣ. ಪ್ರತಿಯೊಂದು ಜೀವಿ ಮಾಡ್ಬೇಕಾದ್ರೆ ಕರ್ತವ್ಯ ಏನಪ್ಪ? ಸಾಕ್ಷಾತ್ ಭಗವಂತನ ಪೂಜೆ ಮಾಡೋದು, ಕೃಷ್ಣನ ಪೂಜಿಸೋದು. ನಾಟ್ ದಟ್ ನಮ್ಗೆಲ್ಲೋ ಕೆಲಸ ಆಗತ್ತಲ್ಲ ಅಂತ ಯಾರೋ ಹಿಂದೆ ಹೋಗೋದಲ್ಲ. ಅದರಿಂದ ಜೀವಿಗೆ ನಷ್ಟ ಆಗತ್ತೆ, ದೇವತೆಗಳಿಗೆ ನಷ್ಟ ಅಲ್ಲ. ದೇವತೆಗಳೇನು, ಓ ಯಾರೋ ಬಂದ ನನ್ನ ಹತ್ರ ಕ್ಲೈಂಟು, ಯಾರೋ ಬಕ್ರ ಬಂದ, ಇವನಿಗೆ ಕೊಟ್ಟು ಕಳ್ಸೋಣ, ಇವನಿಗೆ 2 ರೊಟ್ಟಿ ಬಿಸಾಕೋಣ, ಇವನಿಗೆ ಹೋಗ್ತಾನೆ ಇವನು ಅಂತ, ಹೌದಾ? ಅವ್ನು ಅಲ್ಲಿಂದ ಮನೆ 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 ಅಲಿತಾ ಇರ್ತಾರ. ಆ ಥರ ಒಂದ್ ದೇವತೆಯಿಂದ ಇನ್ನೊಂದು ದೇವತೆಯಿಂದ ಮತ್ತೊಂದು ದೇವತೆಯಿಂದ ಇನ್ನೊಬ್ಬ ಹತ್ರ ಹೋಗ್ತಾನೆ. ಕೊನೆಗೆ ಅವನಿಗೆ ಸಿಗ್ಬೇಕಾಗಿರೋ ಮೋಕ್ಷದ ದಾರಿ ಅವನೇ ಕಳ್ಕೊತಾನೆ, ನಷ್ಟ ಆಗೋದು ಅವನಿಗೆ. ಅದಕ್ಕೆ ಕೃಷ್ಣ ಇದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ, ಈ ಮಾರ್ಗ ತಗೋಬೇಡ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಕೃಷ್ಣ ಏನಂತಾನೆ 24ನೇ ಶ್ಲೋಕದಲ್ಲಿ, ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚೈವಂತಿ ತೇ. ಅನುವಾದ ಯಾರುತ್ತೀರಾರೆ ಕೃಷ್ಣ? ಓದ್ಲಾ ಮಾತಾಜಿ? ನಾನು ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು. ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸಿದವರು ಆತನನ್ನು ಹೊಂದುತ್ತಾರೆ. ಪತನ ಏನನ್ನು ಹೊಂದುತ್ತಾರೆ? ಪತನ ಹೊಂದುತ್ತಾರೆ ಅಲ್ವಾ? ಪತನ ಹೊಂದಂದ್ರೆ ಏನು? ನಾವ್ ಹೇಳ್ತೀವಲ್ವಾ, ಏನದು? ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅಂತ ಹೇಳಲ್ವಾ? ಡೌನ್ಫಾಲ್. ಎಸ್, ಪತನ ಹೊಂದೋದಂದ್ರೆ ಬಿದೋಗೋದು, ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ ಬಂದು ಉಳ್ಕೊಳ್ಳೋದು, ಇಲ್ಲೇ ಸಿಗಾಕೊಳ್ಳೋದು. ಯಾರು ಭಗವಂತನ ಈ ಒಂದು ನಾನೇ ಎಲ್ಲ ಯಜ್ಞಗಳ ಭೋಕ್ತಾ ಮತ್ತು ಯಜಮಾನನು ಅನ್ನೋದನ್ನು ಯಾರಿಗೆ ಅರ್ಥ ಆಗಿಲ್ವೋ, ಭಗವಂತ ಕೃಷ್ಣನ ಪೊಸಿಷನ್ ಸ್ಥಾನ ಯಾರಿಗೆ ತಿಳಿದಿಲ್ವೋ ಅಂಥವ್ರು ಏನ್ ಮಾಡ್ತಾರೆ? ಅಂಥವ್ರು ಭಗವಂತನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಮತ್ತು ಅವರು ಪತನಕ್ಕೆ ಹೊಂದುತ್ತಾರೆ. ಸೊ ಯಜ್ಞ ಅಂದ್ರೆ ಏನು? ಯಜ್ಞ ಅಂದ್ರೆ ಏನೇ ಕಾರ್ಯ ಭಗವಂತನ ಸಂತೃಪ್ತಿಗೋಸ್ಕರ ಮಾಡೋದನ್ನ ಯಜ್ಞ ಅಂತ ಕರೀತಾರೆ. ಅಂಡ್ ಯಜ್ಞ ಪುರುಷ ಯಾರು? ಕೇವಲ ಭಗವಂತ ವಿಷ್ಣು, ಹೌದಾ? ಸೊ ವಿಷ್ಣುವಿಗೆ ಮಾಡಿರೋ ಕಾರ್ಯ ಏನೇ ಮಾಡಿದ್ರು ನಾವು ಯಾವುದೇ ರೀತಿ ನಮಗೆ ಬಂಧನಕ್ಕೆ ಒಳಪಡಿಸೋದಿಲ್ಲ ಅಲ್ವಾ? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಲ್ವಾ? ಯಜ್ಞ ಮಾಡಿದ್ರೆ ನಮಗೆ ಬಂಧನ ಇಲ್ಲ. ಯಜ್ಞ ಮಾಡ್ದೇನೆ ಕೃಷ್ಣನಿಗೆ ಸಲ್ಲಿಸಿಲ್ದಿರೋ ಅಂತ ಕಾರ್ಯ ಏನೇ ಇದ್ರೂ ಅದು ಯಜ್ಞ ಆಗಲ್ಲ, ಅದು ಸಿಂಪಲ್ ಕರ್ಮ ಆಗತ್ತದು. ಕರ್ಮ ಮಾಡಿದ ತಕ್ಷಣ ಆ ಜೀವಿಗೆ ಬಂಧನ ಅನ್ನೋದು ಇದ್ದೇ ಇದೆ. ಓನ್ಲಿ ಕೃಷ್ಣನ್ ಸಲ್ಲಿಸಿರೋ ಕರ್ಮ ಮಾತ್ರ ಆ ವ್ಯಕ್ತಿಗೆ ಈ ಭೌತಿಕ ಪ್ರಪಂಚದ ಬಂಧನದಿಂದ ಬಿಡುಗಡೆ ಕೊಡುತ್ತೆ. ಅದು ಕೃಷ್ಣನ ಒಂದು ಪವರ್, ಅದು ಭಗವಂತನ ಪವರ್. ಅದಕ್ಕೆ ಭಗವಂತನಿಗೆ ಸೇವೆ ಸಲ್ಲಿಸಿದ್ರೆ ಏನಾಗತ್ತಪ್ಪ ನಮಗೆ ಅಂದ್ರೆ ಒಂದು ಬಂಧನದಿಂದ ಹೊರಗೆ ಬರೋದಕ್ಕೆ ಅನುಕೂಲ ಆಗತ್ತೆ, ಅವಕಾಶ ಕೊಡ್ತಾನೆ ಕೃಷ್ಣ ಅಲ್ವಾ? ಸೇವೆ ಸಲ್ಲಿಸೋದೇ ಆದ್ರೆ ಕೃಷ್ಣನ್ ಸೇವೆ ಸಲ್ಲಿಸ್ಬೇಕು. ಯಾಕೆ ನಾವು ಮಾಯೆ ಸೇವೆ ಸಲ್ಲಿಸ್ಬೇಕು ಅಲ್ವಾ? ಭೌತಿಕ ಪ್ರಪಂಚದಲ್ಲಿರೋಂಥ ಭಗವಂತ ಪ್ರತಿನಿಧಿಗಳ ಸೇವೆ ಸಲ್ಲಿಸೋಂಥ ಅವಶ್ಯಕತೆ ಏನಿದೆ? ಪ್ಯೂರ್ ಡಿವೋಟಿಸ್ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಪ್ಯೂರ್ ವೈಷ್ಣವಾಸ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಡೆಮಿಗಾಡ್ಸ್ ದೇವತೆಗಳ ಬಗ್ಗೆ ಹೇಳ್ತಾ ಇರೋದು. ಅವರು ಪ್ರತಿನಿಧಿಗಳೇ, ಬಟ್ ಅವರು ಶುದ್ಧ ವೈಷ್ಣವರಲ್ಲ ಅಲ್ವಾ? ಸೊ ಕೃಷ್ಣ ಅದ ಹೇಳ್ತದೆ ಇಲ್ಲಿ ಈ ಒಂದು ಏನಂತಾರೆ ಇಲ್ಲಿ ನೋಡಿ, ನಾನೇ ಎಲ್ಲ ಯಜ್ಞಗಳ ಭೋಕ್ತಾರನು, ಏಕೆಂದರೆ ನಾನೇ ಪರಮಪ್ರಭು ಎಂದು ಕೃಷ್ಣನು ಹೇಳುತ್ತಾನೆ. ಸಾಕಷ್ಟು ಬುದ್ಧಿ ಇಲ್ಲದವರು ಈ ವಿಷಯವನ್ನು ತಿಳಿಯದೆ ತಾತ್ಕಾಲಿಕ ಪ್ರಯೋಜನಕ್ಕಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಓಕೆನಾ? ಆದುದರಿಂದ ಅವರು ಐಹಿಕ ಬಾಳಿಗೆ
ಬೀಳುತ್ತಾರೆ, ಬದುಕಿನ ಅಪೇಕ್ಷಿತ ಗುರಿಯನ್ನು ಮುಟ್ಟುವುದಿಲ್ಲ. ನೋಡಿ, ಫೈನಲ್ ಗೋಲ್ ಆಫ್ ಲೈಫ್ ಮುಟ್ಬೇಕಲ್ವ ನಾವು, ಅಪೇಕ್ಷಿತ ಗುರಿ ಮುಟ್ಟುದಿಲ್ಲ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರೆದಿದ್ದಾರೆ. ಇದಕ್ಕಿಂತ ಇನ್ನೇನೋ ಡೀಟೇಲ್ ಬೇಕಾ ನಮಗೆ? ಆದರೆ ಯಾರಿಗಾದರೂ ಐಹಿಕ ಬಯಕೆ ಇದ್ದರೆ, ಅದು ಪರಿಶುದ್ಧ ಭಕ್ತಿ ಅಲ್ಲದಿದ್ದರೂ ಆತನು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಿಕೊಳ್ಳುವುದೇ ಉತ್ತಮ. ಹಾಗೆ ಅವನು ತಾನು ಬಯಸಿದ ಫಲವನ್ನು ಪಡೆಯುತ್ತಾನೆ ಅಲ್ವಾ. ಅವನಿಗೆ ಫಲ ಕೊಡಕ್ಕೆ ಕೃಷ್ಣನ ಹತ್ರ ಪವರ್ ಇಲ್ಲ ಅಂತ ಅಲ್ಲ, ಎಲ್ಲಾ ದೇವತೆಗಳಿಗೆ ಸಿಗ್ತಾ ಇರೋ ಶಕ್ತಿ ಭಗವಂತನಿಂದನೇ ಸಿಗ್ತಾ ಇರೋದು ಅಲ್ವಾ. ಇಡೀ ಪ್ರಪಂಚ ನಡೀತಾ ಇರೋದು ಜಸ್ಟ್ ಕೃಷ್ಣನ ಒಂದು ಜಸ್ಟ್ ಕಣ್ಣೋಟದಿಂದ. ಅಂತ ಶಕ್ತಿಶಾಲಿ ಭಗವಂತನಿಗೆ ಸಾಮರ್ಥ್ಯ ಇಲ್ಲ ಅಲ್ಲ. ನಮ್ಮ ಜನರು ಬಗ್ಗಕ್ಕೆ ತಯಾರಿಲ್ಲ. ಯಾಕೆ ನಿನ್ನ ಹತ್ರ ಬರ್ಬೇಕು? ಯಾಕೆ ನಿನ್ನ ಹತ್ರನೇ ಬರ್ಬೇಕಾ? ನಂಗೆ ಇಷ್ಟ ದೈವ ಇದ್ದಾನೆ, ಅವ್ರ ಹತ್ರ ಹೋಗ್ತೀನಿ. ಅವ್ರು ಬೇಗ ನಾವು ಕೋರಿಕೆಗಳನ್ನ ಬೇಗ ಈಡೇರಿಸ್ತಾರೆ, ಅವ್ರ ಹತ್ರ ಹೋಗ್ತೀವಿ ಅಲ್ವಾ. ಅದೊಂದು ವ್ಯವಚಾರ ಅದು ಅಲ್ವಾ. ಅದರಲ್ಲಿ ಚಾಸ್ಟಿಟಿ ಇಲ್ಲ. ನಾನು ನಂಬುದ್ರೆ ಒಬ್ಬನ್ನೇ ನಂಬ್ತೀನಿ, ನಾನು ಶರಣ ಹೋದ್ರೆ ಒಬ್ಬನ್ನೇ ಶರಣ ಹೋಗ್ತೀನಿ ಅಲ್ವಾ. ಇದು ಕೃಷ್ಣ ಬಯಸೋದು, ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಲ್ವಾ. ಬಟ್ ಯಾರು ಕಳ್ರೋ ಅವ್ರು ಏನ್ ಮಾಡ್ತಾರೆ, ಯಾವ್ದು ದಾರಿ ಪರವಾಗಿಲ್ಲ, ನನಗ್ ದಾರಿ ಆಗೋದು ಬೇಕಷ್ಟೆ. ಕೊನೆಗೆ ಅವನೇ ಸಿಕ್ಕಾಕೊಳ್ಳೋದಲ್ವಾ. ಯಾಕಂದ್ರೆ ದೇವತೆಗಳು ಯಾರು ರಕ್ಷಣೆಗೆ ಬರೋದಿಲ್ಲ, ಅವ್ರು ಯಾರು ರಕ್ಷಣೆಗೆ ಬರಲ್ಲ, ಅವ್ರು ಯಾರು ಗ್ಯಾರಂಟಿ ಕೊಡಲ್ಲ. ಕೃಷ್ಣ ಅಂತಾರೆ ಭಗವಂತ ಅಂದ್ರ ಅಲ್ವಾ. ಕೆಲಸ ಮುಗಿತು ಅವ್ರು ಹೋಗ್ತಿರ್ತಾರೆ ಅಷ್ಟೇ, ಕೊನೆಗೆ ಕಷ್ಟಪಡೋದು ಆ ಜೀವಿನೇ. ಹಾಗಾಗಿ ಕೃಷ್ಣ ಅದಕ್ಕೆ ನೋಡಿ, ಪ್ರಾರ್ಥನೆ ಸಲ್ಲಿಸೋದಾದ್ರೆ ಪರಮ ಪ್ರಭುವಿಗೆ ಸಹ ಪ್ರಾರ್ಥನೆ ಸಲ್ಲಿಸು ಅಂತ ಹೇಳ್ತಾ ಇರಲಿಲ್ಲ ಆಚಾರ್ಯರು. ಅವಾಗ ಅವನು ನಷ್ಟ ಆಗೋದಿಲ್ಲ. ಅವಾಗ ಅವನ್ಗೆ ನೋಡಿ, ಅವನಿಗೆ ಇವಾಗ ಭಗವಂತನ ಭಕ್ತಿ ಸ್ಥಾನಕ್ಕೆ ಬಂದಿಲ್ಲದೆ ಇರ್ಬೋದು ವ್ಯಕ್ತಿ, ಅವನಿಗೆ ಭಯಂಕರ ಕೋರಿಕೆಗಳಿರ್ಬೋದು. ನಾವು ನೋಡಿದೀವಲ್ಲ, ಆ 4 ವ್ಯಕ್ತಿಗಳು ಏನು ಭಗವಂತನ ಹತ್ರ ಶರಣವಂತಕ್ಕೆ ಬರ್ತಾರಂತೆ 7ನೇ ಅಧ್ಯಾಯದಲ್ಲಿ, ಅವರೆಲ್ಲ ಪುಣ್ಯಾತ್ಮರಂತ ಕರೀತಾರೆ ಕೃಷ್ಣ ಅಲ್ವಾ. ಏನದು, ಚತುರ್ವಿಧ ಭಜಂತೆ ಮಾಂ ಜನಾನ ಸುಕೃತಿನೋ ಅರ್ಜುನ, ಅರ್ಥಾರ್ಥೋ ಜಿಜ್ಞಾಸಿ ಜ್ಞಾನಿಚ ಭರತರ್ಷಭ. ಹೌದಾ, ಅರ್ಥಾರ್ಥೋ ಜಿಜ್ಞಾಸು ಅಲ್ವಾ. ಯಾವುದೇ ಕಾರಣದಿಂದ ನಾವು ಬಂದು ಕೃಷ್ಣನ ಹತ್ರ, ಅವಾಗ ಅವರ ಮಟೀರಿಯಲ್ ಡಿಸೈರ್ಸ್ ಏನಿದೆಯಲ್ಲ, ಭೌತಿಕದ ಕೋರಿಕೆಗಳು ನಿಧಾನವಾಗಿ ಕೃಷ್ಣನ ಭಕ್ತಿ ಮಾಡ್ತಾ 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 ಅವನಿಗೆ ಅರ್ಥ ಆಗತ್ತೆ, ಇದು ಎಷ್ಟರ ಮಟ್ಟಿಗೆ ನನಗೆ ಫಲಿತ ಸಿಗತ್ತೆ ಇದನ್ನು ಕೇಳ್ಕೊಳ್ಳೋದ್ರಿಂದ. ಇದನ್ನು ಕೇಳ್ಕೊಳ್ಳೋದ್ರಿಂದ ನಾನೇ ನನಗೋಸ್ಕರ ನನ್ನನ್ನು ನಾನೇ ಕಟ್ಟಾಕೊಳ್ಳಂಗಾದ್ರೆ ಯಾಕಂತ ಇದನ್ನ ಕೇಳ್ಕೊಬೇಕು ನಾನು ಅಲ್ವಾ. ಹಾಗಾಗಿ ಭಗವಂತನಿಗೆ ಇಚ್ಛೆ ಕೊಟ್ಬಿಡ್ತೀನಿ, ಪರ್ಮಿಷನ್ ಕೊಟ್ಬಿಡ್ತೀನಿ. ಭಗವಂತನಿಗೆ ನಾನು ಒಂದು ರೈಟ್ಸ್ ಕೊಡ್ತೀನಿ. ಭಗವಂತ ನಿನ್ನ ಇಚ್ಛೆ ಇದ್ರೆ ನನಗೆ ಈ ವರ ಕೊಡು. ಇಫ್ ಯು ಸೋ ಡಿಸೈರ್, ನಿನಗೆ ಒಪ್ಪಿಗೆ ಇದ್ರೆ ನನಗೆ ಈ ಒಂದು ಕೋರಿಕೆ ಈಡೇರಿಸ್ಕೊಡು. ಇದು ನನಗೆ ಒಳ್ಳೇದಾಗಂಗಾದ್ರೆ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ಅವಾಗ ನನಗೆ ಕೊಡು ಅಲ್ವಾ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಏನ್ ಪಡ್ಕೊಳ್ಳೋದ್ರೆ ನಾವು ಪತನ ಒಳಗಾಗ್ತೀವಿ, ನಮಗ್ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಂಗೆ ಅಲ್ವಾ. ನಮ್ಗೆ ಅಷ್ಟು ಬುದ್ಧಿ ಇಲ್ಲ ಏನ್ ಕೋರ್ಕೋಬೇಕನ್ನೋದು. ಆ ದೊಡ್ಡ ನೋಟ ನಮ್ಮಲ್ಲಿಲ್ಲ, ಅಷ್ಟು ಬ್ರಾಡ್ ವಿಷನ್ ನಮಗಿಲ್ಲ ಅಲ್ವಾ. ಭಗವಂತ ಆದ್ರೆ ಇಡೀ ಪ್ರಪಂಚ ನೋಡಿದಾನೆ, ಅವನ ಸೃಷ್ಟಿಕರ್ತ, ಅವನಿಗೆ ಗೊತ್ತು. ನಾವ್ ಹೇಳಲ್ವಾ, ದೊಡ್ಡವರಿಂದ ತಿಳ್ಕೊ, ಅವ್ರಿಗೆ ಎಷ್ಟೆಲ್ಲ ಅನುಭವ ಇದೆ, ಜೀವನ ನೋಡಿದ್ದಾರೆ, ಅವ್ರು ಹೇಳ್ತಾರೆ ಏನ್ ಸರಿ ತಪ್ಪು, ಹೇಗ್ ಬೆಳೆಸ್ಬೇಕು ಮಕ್ಕಳನ್ನ, ಯಾವ ದಾರಿಯಲ್ಲಿ ನಡಿಬೇಕು. ಫಾರ್ ಸಮ್ ರೀಸನ್ಸ್ ನಾವು ನಂಬ್ತೀವಿ ಅಲ್ವಾ. ಬಟ್ ಅದೇ ಕೃಷ್ಣನ್ಗೆ ಎಲ್ಲಾ ವಿಷಯದಲ್ಲೂ ಗೊತ್ತಿದೆ. ಸೊ ಹಾಗಾಗಿ ಭಗವಂತನ ಹತ್ರ ನಾವು ಶರಣ ಹೋದಾಗ ನಾವು ಯಾವುದೇ ರೀತಿ ಫಾಲ್ ಡೌನ್ ಆಗಲ್ಲ ಅಲ್ವಾ. ಮಾಯೆ ಸಿಗಾಕೊಳ್ಳೋದಿಲ್ಲ, ಇನ್ನು ನಾವು ಬಿಡುಗಡೆ ಹೊಂದುತ್ತೀವಿ. ರೈಟ್, ಅದು ಕೃಷ್ಣ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಒಂದು ಒಳ್ಳೆ ಬ್ಯೂಟಿಫುಲ್ ಶ್ಲೋಕ ಬರ್ತಾ ಇದೆ, 25ನೇ ಶ್ಲೋಕ. ಎಲ್ಲರೂ ಇದನ್ನ ಬೈ ಹಾರ್ಟ್ ಹೊಡಿಬೇಕು. ಓಕೆನಾ. ನಾನು ಎಲ್ಲರಿಗೂ ನಾಳೆ ಕೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. 25ನೇ ಶ್ಲೋಕ ಎಲ್ಲರೂ ಬೈಪಾಟ್ ಮಾಡ್ಕೊಂಡ್ ಬರ್ಬೇಕು. ಏನ ಶ್ಲೋಕ? ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ. ಶ್ಲೋಕ ಹೇಳಿ ಯಾರು? ಹರೇ ಕೃಷ್ಣ. ಶ್ಲೋಕ ಅನುವಾದ, ಲಾಸ್ಟ್ ಅನುವಾದ ಓದಿ. ಶ್ಲೋಕಗಳು ಒಂದು 5 ಜನ ಹೇಳಿ ನೋಡೋಣ. ಡಿವೋಟಿಸ್, ವೆರಿ ಇಂಪಾರ್ಟೆಂಟ್ ಶ್ಲೋಕ. ಹೇಳಿ ಮಾತಾಜಿ. ಸುಮಂಗಳ ಮಾತಾಜಿ ಹೇಳಿ. ಹಾ, ಹೇಳ್ತೇನೆ. ಯಾಂತಿ ಯಾಂತಿ ದೇವೃತ ದೇವಾ ಪಿತೃಜ್ಞ ಯಾಂತಿ ಪಿತೃಋತಾಂ ಭೂತಾನಿ ಯಾಂತಿ ಭೂತಜ್ಞ ಯಾಂತಿ ಯಾಂತಿ ಮದ್ಯಾಜಿನೋಪಿ ಮಾಂ. ಯಾಜಿನೋಪಿ ಸ್ವಲ್ಪ ಕಷ್ಟ ಇದೆ ಕೊನೆಯಲ್ಲಿ, ಬಿಡಿಸಿ ಹೇಳ್ಬೇಕು.
ಮತ್ತೆ ಸ್ವರ್ಣಲತಾ ಮಾತಾಜಿ ಹೇಳ್ತೀರಾ? ಮಾತಾಜಿ ನಾನು ಹೇಳ್ತೀನಿ. ಹರೇ ಹೇಳಿ ಕೃಷ್ಣ. ಹೇಳಿ ಮಾತಾಜಿ. ಯಾಂತಿ ದೇವವ್ರತ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತೇಜ್ಯೋ ಯಾಂತಿ ಮಜ್ಜಿನೋಪಿ ಮದ್ಯಾಜಿನೋಪಿ ಮಾಂ. ಮದ್ಯಾಜಿನೋಪಿ ಮಾಂ. ಹರೇ ಮತ್ತಾಜಿ ನಾ ಹೇಳ್ತೇನ್ರಿ ಮತ್ತಾಜಿ. ಸುನೀತಾ ಮಾತಾಜಿ ಹೇಳಿ. ಯಾಂತಿ ಋತಾಂ ದೇವಾನ್ ಪಿತ್ರಾಂ ನ್ಯಾಂತಿ ಪಿತಾ ಋತಾಃ ಭೂತಾನಿ ಯಾಂತಿ ಭೂತೆ ಚ ಯಾಂತಿ ಮಧ್ಯಾಜಿನೋಪಿ ಮಾಂ. ವೆರಿ ನೈಸ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುಧಾ ಮಾತಾಜಿ ಹೇಳಿ. ಸುಧಾ ಮೇರೋಡಿ. ಯಾನಿ ದೇವವ್ರತ ದೇವಾನ್ ಪ್ರೀತಾನ್ ಯಾನಿ ಪ್ರೀತಾವ್ರತ ಭೂತಾನಿ ಯಾನಿ ಭೂತೇಜ ಯಾನಿ ಮೃದ್ದಾಜಿನೋಪಿ ಮಾಂ. ಯಾಂತಿ ಯಾಂತಿ ಮಾತಾಜಿ. ಯಾಂತಿ ಮದ್ಯಾಜಿನೋಪಿ ಮಾಂ. ಯಾಂತಿ ಮಧ್ಯಾಜಿನೋಪಿ ಮಾಂ. ಸ್ವರ್ಣಲತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಮಾತಾಜಿ. ಶ್ಲೋಕ ಓದ್ಬಿಟ್ಟು ಅನುವಾದ ಓದಿ. ಯಾಂತಿ ದೇವವ್ರತ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯೋ ಯಾಂತಿ ಮದ್ಯಾಜಿನೋಪಿ ಮಾಂ. ಅನುವಾದ: ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಹರೇ ಕೃಷ್ಣ ಜೈ. ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ ಎಲ್ಲರಿಗೂ. ಸೊ ನೋಡೋದಲ್ಲ, ಕೃಷ್ಣ ಹ್ಮ್. ತುಂಬಾ ಸ್ಪಷ್ಟವಾಗಿ ಹೇಳಿದಾನೆ ಭಗವಂತ. ತುಂಬಾ ಇದಕ್ಕಿಂತ ಸ್ಪಷ್ಟ ಏನಾರು ಬೇಕಾ ನಮ್ಗೆ? ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದಾನೆ ಭಗವಂತ. ಏನಂತಾನೆ ಭಗವಂತ? ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು. ಹೌದಾ? ದೇವತೆಗಳನ್ನ ಯಾರು ಆರಾಧಿಸ್ತಾರೋ, ದೇವತೆ ಪೂಜಿಸ್ತಾರೋ, ದೇವತೆಗಳನ್ನ ಕೋರ್ಕೋತಾರೋ, ದೇವತೆಗಳ ಒಂದು ಮನಸ್ಥಿತಿ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ದೇವತೆಗಳ ಮಧ್ಯೆ ಮತ್ತೆ ಅವರು ಜನ್ಮ ತಾಳ್ತಾರೆ. ದೇವತೆಗಳ ಮಧ್ಯೆ ಅವರು ಮತ್ತೆ ಹುಡ್ತಾರೆ. ಅಂದ್ರೆ ದೇವತೆಗಳ ಲೋಕಕ್ಕೆ ಅವರು ಹೋಗ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಹೌದಾ? ಯಾರು ಆನ್ಸೆಸ್ಟ್ರಲ್ ವರ್ಷಿಪ್ ತುಂಬಾ ಮಾಡ್ತಾರೋ, ಪಿತೃ ಕೆಲವರು ಇರ್ತಾರೆ. ಕೆಲವರು ಪಿತೃಗಳಂದ್ರೆ ಪಿತೃ ಪೂಜೆ ಮಾಡೋದು, ಪಿತೃ ಸೇವೆ ಮಾಡೋದು, ಶ್ರಾದ್ದ ಅಂದ್ರೆ ಹುಚ್ಚು. ಶ್ರಾದ್ದ ಮಾಡದೆ ಹೋದ್ರೆ ಏನೋ ಆಗೋಗ್ಬಿಡುತ್ತೆ ನಮ್ಗೆ. ಪಿತೃಗಳು ನಮ್ಗೆ ಶಾಪ ಕೊಟ್ಬಿಡ್ತಾರೆ. ಪಿತೃಗಳು ಸಂತೋಷವಾಗಿಲ್ಲ, ನನ್ನ ಮಗಂಗೆ ಏನೋ ತೊಂದರೆ ಆಗ್ಬಿಡುತ್ತೆ ಅಲ್ವಾ? ಭಯಂಕರ ಭಕ್ತಿ, ಭಯಂಕರ ವಿಪರೀತ ಮಾಡ್ತಾರೆ ಕೆಲವರು ಪಿತೃಗಳಂದ್ರೆ. ಸೊ ಅಂತವ್ರಿಗೆ ಕೃಷ್ಣ ಅದೇ 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 ಆಫರ್ ಮಾಡ್ತಾನೆ. ಕೃಷ್ಣ ಪಿತೃಲೋಕಕ್ಕೆ ಕಳಿಸ್ತಾನಂತವ್ರು. ಅಂದ್ರೆ ಪಿತೃಗಳಂದ್ರೆ ತುಂಬಾ ಜಾಸ್ತಿ ಗೌರವ ಅಲ್ವಾ? ಪಿತೃ ಸೇವೆ ತುಂಬಾ ಸಲ್ಲಿಸ್ತಾ ಇರೋದ್ರಿಂದ ಪಿತೃಲೋಕಕ್ಕೆ ಕೃಷ್ಣ ಏನ್ ಮಾಡ್ತಾನೆ? ಸಾಗಿಸ್ತಾನೆ ಆ ವ್ಯಕ್ತಿನ. ಹೌದಾ? ಮತ್ತೆ ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವರು. ಭೂತಗಳನ್ನು ಪೂಜಿಸೋದಂದ್ರೆ ಏನರ್ಥ? ಈ ಬ್ಲ್ಯಾಕ್ ಮ್ಯಾಜಿಕ್ ಅಲ್ವಾ? ಬ್ಲ್ಯಾಕ್ ಮ್ಯಾಜಿಕ್ ಹೇಳಿದಾರೆ, ಮಾಟ ಮಂತ್ರ ಮಾಡೋದು, ಏನೇನೋ ವಾಮಾಚಾರ. ವಾಮಾಚಾರ ವಾಮಾಚಾರ ಅಲ್ವಾ? ಈ ದೆವ್ವಗಳದು ಏನೋ ಗಿಡಗಳ ಪೂಜೆ ಮಾಡೋದು ಅಲ್ವಾ? ಕೆಲವೊಂದೆಲ್ಲ ಈ ತರ ಎಲ್ಲ ಮಾಡೋಂಥ ವ್ಯಕ್ತಿಗಳಿಗೆ ಅವ್ರಿಗೂ ಒಂದು ಲೋಕ ಇದೆ, ಆ ಲೋಕಕ್ಕೆ ಕಳಿಸ್ತಾನೆ ಕೃಷ್ಣ. ಹೌದಾ? ಸೊ ಯಾರ್ಯಾರು ಪೂಜೆ ಯಾರ್ಯಾರು ಮಾಡ್ತಾರೋ ಅವ್ರವ್ರ ಲೋಕಕ್ಕೆ ಹೋಗೋದಕ್ಕೆ ಅರ್ಹರಾಗ್ತಾರೆ. ಸೊ ಅದೇ ರೀತಿ ಯಾರು ಎಕ್ಸ್ಕ್ಲೂಸಿವ್ ಆಗಿ ಭಗವಂತನ ಅನನ್ಯ ಭಕ್ತಿ ಮಾಡ್ತಾರೋ, ಕೃಷ್ಣನ್ ಭಕ್ತಿ ಮಾಡ್ತಾರೋ ಅಂತವ್ರು ಭಗವಂತ ಇರೋ ಜಾಗಕ್ಕೆ ಹೋಗ್ತಾರೆ. ಬಟ್ ಭಗವಂತ ಇರೋ ಜಾಗನು ಮತ್ತೆ ಇವ್ರುಗಳು ಹೋಗಿರೋ ಜಾಗನು ಎರಡು ಒಂದೇನಾ? ವ್ಯತ್ಯಾಸ ಇದೆಯಾ ಇಲ್ವಾ? ಎಲ್ಲ ಅನ್ಮಿಟ್ ಮಾಡಿ. ವ್ಯತ್ಯಾಸ ಇದೆ ಮಾತಾಜಿ. ತುಂಬಾ ದೊಡ್ಡ ವ್ಯತ್ಯಾಸ. ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಮಾತಾಜಿ ಹೇಳಿ, ಒಂದ್ ಪಾಯಿಂಟ್ ಹೇಳಿ ನನಗೆ. ಏನ್ ವ್ಯತ್ಯಾಸ? ಭಗವಂತನ ಪೂಜಿಸಿದ್ರೆ ಭಗವಂತನ ಧಾಮಕ್ಕೆ ಹೋಗ್ತೀವಿ ಮಾತಾಜಿ. ಭಗವಂತನ ಧಾಮಕ್ಕೆ ಹೋಗ್ತೀವಿ. ಓಕೆ, ಒಂದ್ ಪಾಯಿಂಟ್. ಮತ್ತೆ ನೆಕ್ಸ್ಟ್ ಡಿವೋಟಿ ಮತ್ತೆ ಹೇಳಿ, ಇನ್ನೇನಿದೆ ವ್ಯತ್ಯಾಸ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಭಗವಂತನ ಧಾಮದಲ್ಲಿ ಅಲ್ಲಿ ದುಃಖ ಅನ್ನೋದೇ ಇಲ್ಲ ಮಾತಾಜಿ, ಬರೀ ಸುಖ ಅಷ್ಟೇ ಇರ್ತದೆ ಅಲ್ಲಿ. ಭಗವಂತನ ಧಾಮದಲ್ಲಿ ದುಃಖ, ವೈಕುಂಠ ಅಂದ್ರೆ ಏನು? ಕುಂಠ ಇಲ್ದೇ ಇರೋಂಥ ಜಾಗ, ಆಂಗ್ಸೈಟಿ ಇಲ್ದೇ ಇರೋಂಥ ಜಾಗ, ಅದು ವೈಕುಂಠ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ಇನ್ನೊಂದು ಪಾಯಿಂಟ್.
ಏನ್ ಸಿಗುತ್ತೆ ಜನ್ಮ ನಮ್ಗೆ? ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ ಸಿಗಾಕೊಳ್ಳೋದು. ಎಸ್, ಹರಿ ಬೋಲ್ ಮಾತೆ. ಇನ್ನೊಂದು ಭೌತಿಕ ಜನ್ಮ ನಾವು ಸಿಗದೇ ಇದ್ದಂಗೆ ನಮ್ಮನ್ನ ನಾವು ಕಾಪಾಡ್ಕೋಬಹುದು ಭಗವಂತನ ನಾಮಕ್ಕೆ ಹೋದ್ರೆ. ಹರಿ ಬೋಲ್ ಮಾತಾಜಿ. ಮತ್ತೆ ಇನ್ನೊಂದು ವ್ಯತ್ಯಾಸ, ಪ್ರಶ್ನೆ ಅರ್ಥ ಆಯ್ತಲ್ವಾ ಎಲ್ರಿಗೂ? ಈ ದೇವಲೋಕಕ್ಕೆ ಹೋಗೋದು, ಪಿತೃಲೋಕಕ್ಕೆ ಹೋಗೋದು, ಭೂತಲೋಕಕ್ಕೆ ಹೋಗೋದು, ವೈಕುಂಠಕ್ಕೆ ಹೋಗೋದು, ಅಥವಾ ಗೋಲೋಕ ಬೃಂದಾವನಕ್ಕೆ ಹೋಗೋದು, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದೀರಾ ನೀವು. ಏನೇನು ವ್ಯತ್ಯಾಸ ಇದೆ? 3 ಪಾಯಿಂಟ್ಸ್ ಹೇಳಿದ್ರಿ ಮಾತಾಜಿ. ಇನ್ನೇನಿದೆ? ಅಷ್ಟೇನಾ ಮಾತಾಜಿ? ಮತ್ತೆ ಅಲ್ಲಿ ಭಗವಂತನ ಧಾಮದಲ್ಲಿ ನಾವು ಭಗವಂತನ ಡೈರೆಕ್ಟ್ ಸೇವೆ ಮಾಡ್ಬೋದು ಮಾತಾಜಿ. ಓಕೆ, ಭಗವಂತನ ಡೈರೆಕ್ಟ್ ಸೇವೆ ಮಾಡ್ಬೋದು. ಮತ್ತೆ ಮಾತಾಜಿ, ಬೇರೆ ಲೋಕಕ್ಕೆ ಹೋದ್ರೆ ನಾವು ಪುನಃ ಹುಟ್ಟಿ ಬರ್ತೇವೆ ಮಾತಾಜಿ. ಭಗವಂತನ ಲೋಕಕ್ಕೆ ಹೋದ್ರೆ ನಾವು ಪುನಃ ಇನ್ನು ಹುಟ್ಟಿನೇ ಬರಲ್ಲ ಮಾತಾಜಿ. ಜೈ. ಹೌದು, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಅಲ್ವಾ? ಬ್ರಹ್ಮಲೋಕವರೆಗೂ ಪುನರಾವರ್ತಿನ ಅಂತ ಹೇಳ್ತಿದ್ದಾನೆ ಕೃಷ್ಣ. ಬ್ರಹ್ಮಲೋಕ ಅಂದ್ರೆ ಸತ್ಯಲೋಕ, ಟಾಪ್ ಮೋಸ್ಟ್ ಲೋಕ ಅದು ಇಡೀ ಭೂಮಂಡಲದಲ್ಲಿ. ಅಲ್ಲಿವರೆಗೂ ನಾವು ಮತ್ತೆ ಮತ್ತೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ತಿರುಗ್ತಾ ಇರ್ತೀವಿ ಅಂತ ನನ್ನ ಚರ್ಚೆ ಮಾಡಿದ್ವಿ ಅಲ್ವಾ? ಕೃಷ್ಣನ್ ಧಾಮಕ್ಕೆ ಹೋದ್ರೆ ಏನಂತಾನೆ ಕೃಷ್ಣ? ನನ್ನ ಮತ್ತೆ ನನ್ನ ಕೃಪೆಯಿಂದ ಅಲ್ವಾ, ನನ್ನ ಕರುಣೆಯಿಂದ ಜೀವಿಗೆ ಮಟೀರಿಯಲ್ ಕಂಟಾಮಿನೇಷನ್ಗೆ, ಮಟೀರಿಯಲ್ ವರ್ಲ್ಡ್ಗೆ ಮತ್ತೆ ಫಾಲ್ ಡೌನ್ ಆಗದಿದ್ದಂಗೆ ನಾನು ನೋಡ್ಕೋತೀನಿ ಅಂದ ಕೃಷ್ಣ. ಅದು ಅವನ ಪರಮ ಕರುಣೆ ಅಲ್ವಾ? ಈ ದೇಹ ಪಡ್ಕೊಂಡ್ರೆ ಇದ್ರಷ್ಟು ದೊಡ್ಡ ಕಷ್ಟ ನಮ್ಗಿನ್ನೇನೂ ಇಲ್ಲ ಅಲ್ವಾ? ಇನ್ನೊಂದು ಇಂಥ ಒಂದು ದೇಹ ಸಿಗ್ದಂಗೆ ನಮ್ಗೆ ಒಳ್ಳೆ ಸುಂದರವಾದಂತ ಸಚ್ಚಿದಾನಂದ ದೇಹ ಕೊಡ್ತಾನೆ. ಅವನ ತರ ದೇಹ, ಪರ್ಮನೆಂಟ್ ದೇಹ, ಸ್ಪಿರಿಚುವಲ್ ಬಾಡಿ, ಸ್ಪಿರಿಚುವಲ್ ವರ್ಲ್ಡ್ ಅಲ್ವಾ? ಅಲ್ಲೂ ಎಂಜಾಯ್ಮೆಂಟ್ ಇದೆ. ಇಲ್ಲೇ ಎಂಜಾಯ್ಮೆಂಟ್ ಇದ್ಮೇಲೆ ಯಾಕಂದ್ರೆ ಕೈದಿಗಳಲ್ಲಿ ಜೈಲಲ್ಲೂ ತಿಂತಾರೆ, ಮಲ್ಕೋತಾರೆ, ಟಿವಿ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಆಟ ಆಡ್ತಾರೆ, ಎಲ್ಲ ಮಾಡ್ತಾರಲ್ವ? ನಾವು ನೋಡಿದೀವಲ್ಲ, ಪಿಕ್ಚರ್ ನೋಡ್ತೀವಲ್ವ? ಅವ್ರಿಗೂ ಸ್ವಲ್ಪ ರಿಕ್ರಿಯೇಷನ್ ಆಕ್ಟಿವಿಟೀಸ್ ಇರುತ್ತೆ. ಹಂಗೆ ನಾವು ಈಗ ಅವಾಗ ಸ್ವಲ್ಪ ಆಟ ಆಡ್ತೀವಿ, ಸ್ವಲ್ಪ ಎಂಜಾಯ್ ಮಾಡ್ತೀವಿ, ಸ್ವಲ್ಪ ನಗ್ತೀವಿ, ಕುಡಿತೀವಿ ಅಲ್ವಾ? ನಮಗೆ ಇಲ್ಲಿ ಸಿಕ್ಕಿದ್ಮೇಲೆ ಅಲ್ವಾ, ಅಲ್ಲಿ ರಿಯಲ್ ಡೈರೆಕ್ಷನ್ ಅಲ್ಲೇ ನಡೆಯೋದು, ಸಿನಿಮಾ ಅಲ್ಲೇ ತೆಗಿಯೋದು ಕೃಷ್ಣ. ಅಲ್ಲೇ ಆಕ್ಟರ್ಸ್ನ ಡಿಸೈಡ್ ಮಾಡೋದು ಯಾರ್ಯಾರು ಯಾವ್ಯಾವ ರೋಲು ಅಂತ. ಅಲ್ಲಿ ಬ್ಯೂಟಿಫುಲ್ ಸಿನಿಮಾ ತೆಗಿಯೋದಲ್ಲಿ. ನಾವಿಲ್ಲಿ ತೆಗಿಯೋದೆಲ್ಲ ಬೋಗಸ್ ಸಿನಿಮಾ ಅಲ್ವಾ? ಎಲ್ಲ ರೀಲ್ ಸಿನಿಮಾ, ಎಲ್ಲ ಕಾಪಿ ಹೊಡೆದಿರೋಂಥ ಸಿನಿಮಾ. ಅದು ನಮ್ಮ ಸಿನಿಮಾ ಇಲ್ಲಿ ಅಲ್ವಾ? ಇದು ಒಂದು ಎಂಜಾಯ್ಮೆಂಟ್, ಇದು ಒಂದು ಪ್ರೀತಿನ, ಇದು ಒಂದು ಅಫೆಕ್ಷನ್ ಏನಿದೆ ಇಲ್ಲಿ ನಿಜವಾದ ಅನ್ನೋದು ಏನಿದೆ ಅಲ್ವಾ? ಎಲ್ಲ ಮೋಸ, ಎಲ್ಲ ಮೋಸ, ಎಲ್ಲ ಏನಂತಾರೆ, ಎಲ್ಲ ಮೋಸನೇ ಅಲ್ವಾ? ಏನ್ ನಂಬ್ತೀವೋ ಅದು ಇಲ್ವೇ ಇಲ್ಲ ಅಲ್ವಾ? ನಾವೇನ್ ಅನ್ಕೋತೀವಿ ಹುಟ್ಟಿದಾಗ, ಹಬ್ಬ ನಾವೆಲ್ಲ ಚೆನ್ನಾಗಿದ್ಯಪ್ಪ, ಎಲ್ಲ ಚೆನ್ನಾಗಿದೆ, ಮನೆ ಇದೆ, ಅಪ್ಪ ಅಮ್ಮ ಇದಾರೆ, ಎಲ್ಲ ಇದೆ, ಅದಿರತ್ತೆ ಇದಿರತ್ತೆ, ಎಲ್ಲ ಶಾಶ್ವತವಾಗಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ, 108 ಕನ್ಸು ಕಟ್ಕೊಂಡಿರ್ತೀವಿ. ಮಟೀರಿಯಲ್ ವರ್ಲ್ಡ್ ತೋರ್ಸತ್ತೆ ಅದರ ಒಂದು ಕಲರ್ ಅಲ್ವಾ, ಅದರ ಒಂದು ಬಣ್ಣ ತೋರ್ಸತ್ತದು, ಒಂದ್ ಹಿಂಗ್ ಹಾಕತ್ತೆ ಅಲ್ವಾ? ಯಾರೋ ಹೋಗ್ಬೇಕು, ಇಲ್ಲ ಏನೋ ಕಷ್ಟ ಬರ್ಬೇಕು, ಇಲ್ಲ ಏನೋ ಒಂದು ತಾಪತ್ರಯ ನಾವು ನೋಡ್ತೀವಿ ಇಲ್ಲಿ ಅಲ್ವಾ? ಸೊ ಈ ಭೌತಿಕ ಪ್ರಪಂಚದಲ್ಲಿ ಕಷ್ಟ ಅನ್ನೋದು ಯಾರಿಗೆ ತಪ್ಪಿದೆ? ಇವತ್ತೇ ನನ್ನ ಮಗು ಚಿಕ್ಕವನು, ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ನಂದನ್ಗಂಚೂರು ಇದ್ಕೊಟ್ಬಿಟ್ಟು ಬಂದೆ. ಬಂದಿದ್ದಾನೆ, ಬೈಕಿಂದ ಇಳಿದಿದ್ದಾನೆ, ಇಳಿದ ತಕ್ಷಣ ಕೆಳಗಡೆ ಇಂಜಿನ್ ಮುಟ್ಕೊಂಡಿದ್ದ, ನಾವು ಬೆರಳೆಲ್ಲ ಸುಟ್ಟೋಯ್ತು, ಅವನಿಗೆ ಬೊಬ್ಬೆ ಬಂದಿದೆ. ಸೊ ಮಟೀರಿಯಲ್ ವರ್ಲ್ಡ್ ಅಂದ್ರೆ ಯಾರನ್ನು ಬಿಡುತ್ತೆ? ಯಾರನ್ನು ಬಿಡೋದಿಲ್ಲ. ಇಲ್ಲಿ ಅನುಭವಿಸ್ಲೇಬೇಕು, ಇಲ್ಲಿ ತಾಳ್ಮೆಯಿಂದ ತಡ್ಕೊಳ್ಳೇಬೇಕು ಅಲ್ವಾ? ಯಾರನ್ನು ಇಲ್ಲಿ ಯಾರ ಮೇಲೂ ಇಲ್ಲಿ ಕರುಣೆ ತೋರ್ಸಲ್ಲ ಮಾಯೆ. ಮಟೀರಿಯಲ್ ವರ್ಲ್ಡ್ ಲಕ್ಷಣನೇ ಅದು. ಸೊ ಹಾಗಾಗಿ ಕೃಷ್ಣ ಅದಕ್ಕೆ ಬೇಡ ಅಂತ ಹೇಳ್ತಾನೆ. ಈ ಪ್ರಪಂಚಕ್ಕೆ ಮತ್ತೆ ಬರುವಂತ ಮಾರ್ಗನ ತಗೋಬೇಡ ಅಂತ ಹೇಳ್ತಾರೆ ಅಲ್ವಾ? ದೇವತೆಗಳು ಪೂಜೆ ಮಾಡಿದ್ರೆ ನಷ್ಟ ಏನೂ ಇಲ್ಲ. ಮತ್ತೆ ಹುಡ್ತೀವಿ, ಮತ್ತೆ ಈ ಜನ್ಮ ತಾಳ್ತೀವಿ. ಯಾಕೆ ಬೇಕು ನಮ್ಗಿದು ಅಲ್ವಾ? ಈ ಚಿಕ್ಕ ಪುಟ್ಟ ಭೌತಿಕ ಕೋರಿಕೆಗಳು, ಅದನ್ನ ಈಸಿಯಾಗಿ ನಾವು ಭಗವಂತನ ಹತ್ರ ತೃಪ್ತಿ ಪಡಿಸ್ಕೊಂಡು ಅವನ ಧಾಮಕ್ಕೆ ಹೋಗಿ ನಾವು ಅವನ ಪ್ಯೂರ್ ಡಿವೋಷನ್ ಸಲ್ಲಿಸ್ಬೋದು. ಸೊ ಅದೇ ಹೇಳ್ತಿರೋದು ನೋಡಿ. ಈ ಮುಖ್ಯವಾದ ಶ್ಲೋಕದಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಸುಲಭ. ದುರಾದೃಷ್ಟದಿಂದ ಬಹು ಮಂದಿಗೆ ಕೃಷ್ಣನೂ ವಿಷ್ಣುವು ವಾಸಿಸುವ ಈ ಭವ್ಯ ಲೋಕಗಳ ವಿಷಯದಲ್ಲಿ ತಿಳುವಳಿಕೆ ಇಲ್ಲ. ಅವರಿಗೆ ಅವು ಗೊತ್ತಿಲ್ಲದ ಕಾರಣ ಅವರು ಪತನ ಹೊಂದುತ್ತಾರೆ. ನಿರಾಕಾರವಾದಿಗಳು ಸಹ ಬ್ರಹ್ಮಜ್ಯೋತಿಯಿಂದ ಬೀಳುತ್ತಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ ಮಾತ್ರದಿಂದಲೇ ಮನುಷ್ಯನು ಈ ಲೋಕದಲ್ಲಿ ಪರಿಪೂರ್ಣನಾಗಿ ಭಗವದ್ಧಾಮಕ್ಕೆ ಹೋಗಬಹುದು ಎಂದು ಕೃಷ್ಣ ಪ್ರಜ್ಞೆ ಚಳವಳಿಯು ಈ ಭವ್ಯ ತಿಳುವಳಿಕೆಯನ್ನು ಇಡೀ ಮಾನವ ಸಮಾಜದಲ್ಲಿ ಪ್ರಸಾರ ಮಾಡುತ್ತಿದೆ. ಹೌದಾ? ಸೊ ಈ ಜ್ಞಾನನೇ ಇಲ್ದರ ವ್ಯಕ್ತಿಗಳು ಏನ್ ಅನ್ಕೋತಾರೆ?
ಅವ್ರಿಗೆ ತಿಳಿದಿರದೆ ಈಗ ಜಾಸ್ತಿ ಅನ್ಕೋತಾರೆ. ಓ ಸ್ವರ್ಗಲೋಕನೇ ಎಲ್ಲದಕ್ಕಿಂತ ಮೇಲೆ ಅನ್ಕೋತಾರೆ. ನೋಡಿದ್ರೆ ಎಷ್ಟೋ ಜನ ಬ್ರಾಹ್ಮಣರೇ, ಸೋಕಾಳ್ ಬ್ರಾಹ್ಮಣರೇ ಹೇಳ್ತಾರ, ಸೇವೆ ಸಲ್ಲಿಸಿದ್ರೆ ಮೇಲ್ಗಡೆ ಲೋಕಕ್ಕೆ ಹೋಗ್ಬೋದಪ್ಪ. ಮೇಲ್ಗಡೆ ಲೋಕ ಯಾವ ಮೇಲ್ಗಡೆ ಲೋಕ? ಸ್ವರ್ಗ. ಎಲ್ಲದಕ್ಕಿಂತ ಮೇಲಿರೋದು ಏನಂದ್ರೆ ಸ್ವರ್ಗ. ಅಷ್ಟೇ, ಸ್ವರ್ಗ ಒಂದು ಗೊತ್ತಷ್ಟೇ ಜನಕ್ಕೆ, ನಮ್ಮ ಜನಕ್ಕೆ. ಆಯ್ತಾ? ಸ್ವರ್ಗಕ್ಕೆ ಹೋಗಿ ಬಂದ್ವಾ ಮತ್ತೆ ಮತ್ತೆ ಬರ್ತೀವಿ ಅಷ್ಟೇ. ಪರವಾಗಿಲ್ಲ, ಜನಕ್ಕೆ ಏನಿದೆ, ಮತ್ತೆ ಜನ್ಮ ಪಡ್ಕೊಂಡ್ವ ಪರವಾಗಿಲ್ಲ. ಬಟ್ ಪರವಾಗಿಲ್ಲ ಅಂತ ಬುದ್ಧಿವಂತರು ಹೇಳಲ್ಲ, ಇದನ್ನ ದಟ್ರೆ ಹೇಳ್ತಾರೆ ಇದನ್ನ. ಪರವಾಗಿಲ್ಲ, ನಾವು ಮತ್ತೆ ಮತ್ತೆ ಹೊಡ್ತಾ ತಿಂತೀವಿ, ಮತ್ತೆ ಮತ್ತೆ ಕಷ್ಟಪಡ್ತೀವಿ. ಯಾರು ಹೇಳ್ತಾರೆ ಇದನ್ನ? ಇದು ತಿಳಿದಿರೋಂಥ ವ್ಯಕ್ತಿ ಹೇಳಲ್ಲ ಇದನ್ನ, ಇಂಟೆಲಿಜೆಂಟ್ ಪರ್ಸನ್ ಹೇಳಲ್ಲ ಇದನ್ನ. ಕೃಷ್ಣ ಭಕ್ತಿಗೆ ಬಂದಿರೋರೆಲ್ಲ ತುಂಬಾ ಇಂಟೆಲಿಜೆಂಟ್ ಅದಾನ ಕೃಷ್ಣ, ಅಲ್ವಾ? ಸುಮೇಧ ಸಹ ಅಂತಾನೆ. ಸುಮೇಧ ಅಂದ್ರೆ ತುಂಬಾ ಬುದ್ಧಿವಂತರು. ಅವ್ರಿಗೆ ಗೊತ್ತಾಗೋಯ್ತು ಹೆಂಗೆ ಜೀವನದಿಂದ ಹೊರಗೆ ಬರಬೇಕು ಅನ್ನೋದು, ಯಾರು ಪೂಜಿಸ್ಬೇಕು, ಏನ್ ದಾರಿ ಹಿಡಿಬೇಕು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ, ಅಲ್ವಾ? ತುಂಬಾ ಫಾಸ್ಟ್ ಆಗಿ ಅವ್ರು ಪ್ರೋಗ್ರೆಸ್ ಆಗ್ತಾರೆ. ನಾವು ನೋಡಿದ್ವಿ ನಮ್ಮ ಮೂಮೆಂಟ್ ಅಲ್ಲಿ ಕೆಲವು ಗೀತಾಗೀದಲ್ಲಿ ಸ್ಟಾರ್ಟಿಂಗ್ ಬಂದಿರೋ ಡಿವೋಟೀಸ್ ಇವಾಗಲೂ ಎಷ್ಟೆಲ್ಲ ಡಿವೋಟೀಸ್, ಆಲ್ಮೋಸ್ಟ್ ಒಂದು 10-15 ಪೀಪಲ್ ಆಲ್ರೆಡಿ ಇನಿಷಿಯೇಷನ್ ಆಗೋಯ್ತು ಅವ್ರದ್ದು. ಇಷ್ಟು ಸ್ಪೀಡಾಗಿ ಹೋಗಿದಾರಂದ್ರೆ ಅವರು, ಎಷ್ಟು ಸ್ಪೀಡಾಗಿ ಅಂದ್ರೆ ಅವ್ರಿಗೇನೋ ಕನ್ಫ್ಯೂಷನ್ನೇ ಇಲ್ಲ, ಇನ್ನು ಯಾವ ಕನ್ಫ್ಯೂಷನೂ ಇಲ್ಲ, ಪಟ್ ಅಂತ ತಗೊಂಡ್ಬಿಡ್ತಾರೆ. ಆದ್ರೆ ಅವರು ಆ ಕ್ಲಾರಿಟಿ ಆಫ್ ಮೈಂಡ್ ಕೃಷ್ಣ ಕೊಡ್ತಾ ಇದ್ದಾನೆ ಅವರಿಗೆ. ಅದೇ ಕೃಷ್ಣನ್ ನಾವು ಅದೇ ಬೇಡ್ಕೋಬೇಕು ಆಕ್ಚುಲಿ. ಆ ಕ್ಲಾರಿಟಿ ನಮ್ಗಿದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದ ಮೋಹದಿಂದ ನಾವು ಈಸಿಯಾಗಿ ನಾವು ಕಾಪಾಡ್ಕೋಬಹುದು. ಇಲ್ಲಾಂದ್ರೆ ಏನಿದೆ, ಕೃಷ್ಣನ್ ಮಾಯೆ ಎಲ್ಲಾ ಕಡೆ ಇದೆ. ಜಸ್ಟ್ ನೀವು ಕೃಷ್ಣನ ಮೈನಸ್ ಮಾಡಿ ನೋಡಿ, ಎಲ್ಲ ಮಾಯನೆ, ಎಲ್ಲಾನು ಮಾಯ. ಪ್ರತಿಯೊಂದು ನಾವ್ ಏನೇನ್ ಮಾಡ್ತೀವಿ ಎಲ್ಲ ಮಾಯ ಕಾರ್ಯನೇ. ಸಂಸಾರ, ಫ್ಯಾಮಿಲಿ, ಮಕ್ಕಳು, ಮರಿ, ಯಜಮಾನ, ಎಲ್ಲ ಪ್ರತಿಯೊಬ್ರು ಮಾಯನೇ. ಕೃಷ್ಣನ್ ಮಾಯೆ ಬಹಿರಂಗ ಮಾಯನೇ. ಕೃಷ್ಣನ್ ಸೇರಿಸಿದ್ರೆ ಮಾತ್ರ ಅವರೆಲ್ಲ ಪರಿಶುದ್ಧ ವ್ಯಕ್ತಿಗಳು ಅನ್ಸ್ಕೋತಾರೆ. ಆವಾಗ್ಲೇ ನಾವು ಮಾಡೋ ಕರ್ಮಕ್ಕೆ ನಮ್ಗೆ ರಿಯಾಕ್ಷನ್ ಸಿಗಲ್ಲ ಅಲ್ವಾ? ನೆಕ್ಸ್ಟ್ ಒನ್ ಬ್ಯೂಟಿಫುಲ್ ಶ್ಲೋಕ, ಒನ್ ಮೋರ್. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹರ್ತಂ ಅಶ್ನಾಮಿ ಪ್ರಯತಾತ್ಮನಃ. ಅನುವಾದ ಓದ್ತಿದ್ದಾರೆ ಕೃಷ್ಣ? ಹರೇ ಕೃಷ್ಣ ಮಾತಾಜಿ, ನಾವು ಓದ್ತೇನೆ ಮಾತಾಜಿ. ಸ್ವಾತಿ ಮಾತಾಜಿ ಓದಿ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಡಿವೋಟೀಸ್, ಬ್ಯೂಟಿಫುಲ್ ಶ್ಲೋಕ. ಇದರಲ್ಲಿ 108 ಅಪಾರ್ಥ ತೆಗಿತಾರೆ ಭಕ್ತರಲ್ದೇದವರು. ಓಕೆ, ಸೊ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಶ್ಲೋಕನ ನಾವು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ. ಹೌದಾ? ಭಕ್ತಿ ಒಂದ್ಸರಿ ಬಂತು ಪದ. ತದಹಂ ಭಕ್ತಿ ಉಪಹಾರತ, ಮತ್ತೊಂದ್ಸರಿ ಭಕ್ತಿ ಅಂದ ಕೃಷ್ಣ. ಅಶ್ನಾಮಿ ಪ್ರಯತಾತ್ಮನ ಅಂದ್ರೆ ಏನರ್ಥ? ಯಾಕೆ 2 ಸರಿ ಬಳಸಿ ಅನ್ ಭಗವಂತ ಭಕ್ತಿ ಅನ್ನೋ ಪದನ? ನಾಗವೇಣಿ ಮಾತಾಜಿ, ಸುಧಾ ಮಾತಾಜಿ, ಗಾಯತ್ರಿ ಮಾತಾಜಿ. ಇಲ್ಲಿ ನನಗೆ ಕೃಷ್ಣ ನನಗೆ ಯಾವುದೇ ರೀತಿ ನೀವು ಭಕ್ತಿ ಸೇವೆ ಮಾಡ್ಬೇಕ ಆಯ್ತು ಅಂತಂದ್ರೆ, ಒಂದು ಹೂವು ಅಥವಾ ಒಂದು ಹಣ್ಣು ಅಥವಾ ಒಂದು ಪುಷ್ಪ ಎಲೆ ಕೊಟ್ರೆ ಸಾಕು, ನಾನು ನಿಮಗೆ ನೀವು ನನಗೆ ಶರಣಾದಂಗೆ ಅಂತಂದು ಹೇಳಿದ್ದಾನೆ. ಅಲ್ಲ, ಭಕ್ತಿ ಭಾವನೆಯಿಂದ ಯಾವ್ದು ಕೊಡ್ಬೇಕು, ಅದನ್ನ ಕೊಡುವಾಗ್ಲೂ ಭಕ್ತಿ ಇರ್ಬೇಕು ಅಂತ ಹೇಳ್ತಾರೆ ಮಾತಾಜಿ. ಕರೆಕ್ಟ್. ಎರಡರಲ್ಲೂ ಭಕ್ತಿ ಇರ್ಬೇಕು, ಮನಸ್ಸಿಂದನೂ ಭಕ್ತಿ ಇರ್ಬೇಕು, ಕೊಡೋದ್ರಲ್ಲೂ ಭಕ್ತಿ ಇರ್ಬೇಕು ಅಂತ. ಕೃಷ್ಣನಿಗೆ ಕೊಡ್ತಾ ಇದೀವಿ ಅಂತ ಅನ್ಕೋಬೇಕು ಅಂತ ಭಕ್ತಿಯಿಂದ. ಭಗವಂತನೇ ತನುಮನ ಅಂತ ಹೇಳ್ತಾರಲ್ಲ, ಆತರ. ತನುಮನ ಅಂತ ಹೇಳ್ತಾರಲ್ಲ, ತನುಮನ ಧನ. ಎಸ್, ಹಾಗೆ ಕಾಯ ವಾಚ ಮನಸ. ಹೌದಾ? ಕಾಯ ವಾಚ ಮನಸ ಕೊಡ್ಬೇಕು ಫುಲ್ಲು ಅಂತ ಪೂರ್ತಿಯಾಗಿ. ಎಸ್. ಸೊ ಭಕ್ತಿಯಿಂದ ಕೃಷ್ಣನ್ಗೆ ನಾವ್ ಏನೇ ಅರ್ಪಿಸಿದ್ರು, ಅಂದ್ರೆ ಒಬ್ಬ ಬಡವ ಕೂಡ ಒಂದು ಸಣ್ಣ ಒಂದು ಹೂವು, ಒಂದು ಹಣ್ಣು, ನೀರು, ಎಲೆ ಕೊಟ್ಟರು ಭಗವಂತ ಸ್ವೀಕರಿಸ್ತಾನೆ ಅಲ್ವಾ? ಭಗವಂತ ಅಭಕ್ತರಿಂದ ಏನೂ ಸ್ವೀಕರಿಸೋದಿಲ್ಲ. ಭಕ್ತಿ ಇಲ್ದಿದ್ರೆ ಹೃದಯದಲ್ಲಿ ಯಾವುದೇ ಕಾರಣಕ್ಕೂ ಕೃಷ್ಣ ಒಪ್ಕೊಳ್ಳೋದಿಲ್ಲ, ಅವನ ಸೇವೆ ತಗೊಳ್ಳೋದೇ ಇಲ್ಲ ಅಲ್ವಾ? ಭಗವಂತನಿಗೆ ಏನು ಕೊರತೆ ಇಲ್ಲ.
ಭಗವಂತ ಅನ್ನೋನು ಸೆಲ್ಫ್ ಸಫಿಷಿಯೆಂಟ್ ಅವನು ಅಲ್ವಾ, ಅವನಿಗೇನು ವಿರಾಟ್ ಅವನು ಅಲ್ವಾ, ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅವನು, ಏನೂ ಅವನಿಗೆ ಕೊರತೆ ಇಲ್ಲ ಅವನ ಲೋಕದಲ್ಲಿ, ಒಂದು ನಾಮದಲ್ಲಿ. ಆದ್ರೆ ಭಕ್ತಿಯಿಂದ ನಾವೇನಾದ್ರು ಅರ್ಪಿಸಿದ್ರೆ ಕೃಷ್ಣ ಅದನ್ನ ಸ್ವೀಕರಿಸಕ್ಕೆ ರೆಡಿಯಾಗಿರ್ತಾನೆ. ಭಗವಂತ ಹೇಗೆ ಸ್ವೀಕರಿಸ್ತಾನೆ? ಭಗವಂತ ಅವನ ಯಾವ್ದು ಬೇಕಾದ್ರೂ ಇಂದ್ರಿಯದಿಂದ ಸ್ವೀಕರಿಸ್ಬೋದು ಅವನು, ಹೌದಾ? ಏನಂತಾರೆ ಭಗವಂತ? ಸಾಕು ಅಂತ ಅಷ್ಟೇ, ನೋಡಿದ್ರೆ ಸಾಕು ಅಷ್ಟೇ. ಭಗವಂತ ಜಸ್ಟ್ ನೋಡಿದ್ರೆ ಸಾಕು, ಕೇಳಿಸ್ಕೊಂಡ್ರೆ ವಿಶ್ವಾಸದಿಂದ ನೋಡಿದ್ರೆ ಸಾಕು ಅಷ್ಟೇ. ಎಸ್ ಮಾತಾಜಿ. ನಾವು ಕೇಳಿದೀವಲ್ಲ, ಈ ಒಂದು ಸೃಷ್ಟಿ ಭಗವಂತ ಸೃಷ್ಟಿಸಿದಾಗ ಈ ಸೃಷ್ಟಿ ಚಲನಕ್ಕೆ ಹೇಗ್ ಬಂತು? ಈ ಸೃಷ್ಟಿ ಅನ್ನೋದೊಂದು ಜಡ ಇದು ಅಲ್ವಾ, ಇಡೀ ಭೌತಿಕದ ಭೂಮಂಡಲ ಏನಿದೆಯೋ ಇದೊಂದು ಜಡ ವಸ್ತು. ಈ ಜಡ ವಸ್ತು ಪ್ರಾಣ ಯಾರು ತುಂಬಿದ್ದು? ಜಸ್ಟ್ ಭಗವಂತನ ಒಂದು ನೋಟದಿಂದ, ಜಸ್ಟ್ ಒಂದು ಗ್ಲಾನ್ಸ್ ಇಂದ ಅಲ್ವಾ. ಸೊ ನೋಟದಿಂದ ಅವನು ಜೀವ ತುಂಬೋದು ಅಲ್ವಾ. ಅಂದ್ರೆ ಈ ಒಂದು ಭೂಮಂಡಲದ ಒಂದು ಗರ್ಭದಲ್ಲಿ ಪ್ರಾಣ ಅನ್ನೋದ್ರ ಬಿತ್ತದ. ಒಂದು ಗರ್ಭವತಿ ಸ್ತ್ರೀ ಹೆಂಗ್ ಆಗ್ತಾಳೋ ಅಲ್ವಾ, ಗರ್ಭದಲ್ಲಿ ಹೆಂಗ ಒಂದು ಬೀಜನ ನೆಡ್ತಾನೋ ಪುರುಷ, ಅದೇ ರೀತಿ ಕೃಷ್ಣನು ಅವನ ದೃಷ್ಟಿಯಿಂದ ನೋಟದಿಂದ ಅವನು ಈ ಒಂದು ಭೂಮಂಡಲನ ಇಂಪ್ರೆಗ್ನೇಟ್ ಅಂತ ಹೇಳ್ತಾರೆ, ಯೂಸ್ ಮಾಡ್ತಾರೆ ಇಂಗ್ಲಿಷಲ್ಲಿ. ಇಂಪ್ರೆಗ್ನೇಷನ್ ಅಂದ್ರೆ ಏನು? ಪ್ರೆಗ್ನೇಟ್ ಅಂದ್ರೆ ಆ ಒಂದು ಬೀಜನ ಹಾಕ್ತಾನೆ ಕೃಷ್ಣ ಜಸ್ಟ್ ನೋಟದಿಂದ. ಹಾಗಾಗಿ ಈ ಒಂದು ನಾವೇನು ಪತ್ರಮು ಪುಷ್ಪಮು ಫಲಮು ತೋಯಮು ಅಂದ್ರೆ ನೀರು ಅರ್ಪಿಸ್ತೀವ ಕೃಷ್ಣನಿಗೆ. ನಾವೇನು ಉಚ್ಚಾರಣೆ ಮಾಡ್ತೀವೋ, ಗಂಟೆ ಹೊಡಿತಾ ಅಲ್ವಾ, ನಮ್ಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತೆ ನಮ್ನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯೇಷ್ಟಾರಣೆ ಮೂರ್ಸಲೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನಿ ಗುರುದಕ್ಷಿಣ ಮಹಾ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಜಗತ್ತಾಯ ಕೃಷ್ಣಾಯ ಗೋವಿಂದಾಯ ನಮೋ ಮಹಾ. ಜೈ ಶ್ರೀ ಕೃಷ್ಣ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಶ್ರೀ ಗೌರವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಲ್ವಾ. ಮೂರು ಸರಿ ಶ್ಲೋಕಗಳು ಹೇಳಿದ ತಕ್ಷಣ ಕೃಷ್ಣನ್ಗೆ ಕಿವಿಗೆ ಬೀಳ್ತಾ ಇದೆ. ಅದು ನಾವು ಅರ್ಪಿಸ್ತಾ ಇರೋದನ್ನ, ನಾವು ಭಕ್ತಿ ಭಾವದಿಂದ ಅರ್ಪಿಸ್ತಾ ಇದ್ದೀವಿ. ಭಗವಂತ ಇವತ್ತು ನನಗೆ ಈ ಒಂದು ಪ್ರಸಾದನ ತಯಾರು ಮಾಡಿದ್ದೀನಿ, ನಿಂಗೆ ಇದನ್ನ ಅರ್ಪಿಸ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸು ಅಲ್ವಾ. ಸೊ ಹಾಗಾಗಿ ಕೃಷ್ಣ ಅದನ್ನ ತಗೊಂಡಂಗೆ ಅರ್ಥ. ಅವನಿಗೆ ಅರ್ಪಿಸಿದ ತಕ್ಷಣ ನಾವು ಗುರು ಮುಖಾಂತರ ಗುರು ಪ್ರಣಾಮ ಹೇಳ್ಕೊತೀವಲ್ವಾ, ಗುರುವಿಂದ ಅವ್ರ ಗುರು ಆ ತರ ಆ ಒಂದು ಪರಂಪರೆಯಲ್ಲಿ ನಾವು ಸೇವೆನ ಸಲ್ಲಿಸ್ತಾ ಇದ್ದೀವಿ ಕೃಷ್ಣನಿಗೆ, ರೈಟ್. ಸೊ ಹಾಗಾಗಿ ಭಗವಂತ ಹೇಳ್ತಾರೆ ಈ ಒಂದು ವಿಷಯಗಳನ್ನ ಮಾತ್ರ ನಾವು ಅರ್ಪಿಸ್ಬೇಕು, ಬಾಕಿ ಯಾವುದು ಅಲ್ಲ. ಯಾವ್ದು ಸತ್ವಗುಣದಲ್ಲಿ ಇಲ್ಲವೋ ಪದಾರ್ಥಗಳು ಅಂತ ಪದಾರ್ಥಗಳನ್ನ ನಾವು ಅರ್ಪಿಸಬಾರ್ದು. ಯಾಕಂದ್ರೆ ಭಗವಂತ ಇಲ್ಲಿ ಹೇಳಿಲ್ಲ, ಅವ್ನು ಸ್ವೀಕರಿಸದಿದ್ರೆ ಮೊಟ್ಟೆನೋ ಮಾಂಸನೋ ಹೇಳ್ತಿದ್ದ, ಅದನ್ನ ಅದು ಯಾವ್ದು ಸ್ವೀಕರಿಸಲ್ಲ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳಿದ್ದಾನೆ ಅಲ್ವಾ. ಅದಕ್ಕೆ ನಮ್ಮ ಜನರು ತುಂಬಾ ಕಷ್ಟ ಕೃಷ್ಣನ ಹತ್ರ ಹೋಗೋದು, ಯಾಕಂದ್ರೆ ಅವ್ರಿಗೆ ಅದೆಲ್ಲ ತಿನ್ಬೇಕು. ಅದಕ್ಕೆ ಯೋಗ್ಯವಾದ ಆಹಾರ ಕೊಡಿ ಅಂತ ಕೇಳ್ತಾನೆ. ಪವಿತ್ರವಾದಂತ ಆಹಾರ, ಪರಿಶುದ್ಧವಾದಂತ ಸಾತ್ವಿಕ ಆಹಾರ ತಿಂತಾನೆ ಕೃಷ್ಣ. ಸೊ ಅವನಲ್ಲಿರೋ ಅದೇ ಶುದ್ಧ ಭಾವನೆ ನಮಗೂ ಟ್ರಾನ್ಸ್ಫರ್ ಆಗತ್ತೆ ಯಾವಾಗ ನಾವು ಕೃಷ್ಣನಿಗೆ ಕೊಟ್ಟಿರೋದನ್ನ ಸ್ವೀಕರಿಸ್ತೀವೋ ಅಲ್ವಾ. ನಾವಿದು ನೋಡಿದೀವಿ ಕೂಡ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಭಗವಂತನಿಗೆ ಅರ್ಪಿಸಿ ತಗೊಂತಾರೋ ಅವರು ಯಜ್ಞದ ಶಿಷ್ಟ ಅಲ್ವಾ, ಯಜ್ಞ ಶಿಷ್ಟ ಸ್ವೀಕರಿಸ್ತಾ ಇದ್ದಾರೆ ನೋಡಿ. ಉಚ್ಚಿಷ್ಟ ಅಂದ್ರೆ ಒಂದು ಎಂಜಲ್ ಇದ್ದಂಗೆ ಅಲ್ವಾ, ತಗೊಂಡು ಬಿಟ್ಟಿರೋ ಅಂಥದನ್ನ. ಅದು ಕೇವಲ ಕೃಷ್ಣಂದು ಉಚ್ಚಿಷ್ಟ ಸ್ವೀಕರಿಸ್ಬೇಕು, ಇಲ್ಲ ಪ್ಯೂರ್ ಡಿವೋಟಿ ನಿಮ್ಮ ಗುರುಗಳಾದಂತ ಸ್ಪಿರಿಚುವಲ್ ಮಾಸ್ಟರ್ ಇದ್ರೆ ನಿಮ್ಗೆ ಅವರು ಉಚ್ಚಿಷ್ಟ ಸ್ವೀಕರಿಸ್ಬೋದು, ವೈಷ್ಣವ ಉಚ್ಚಿಷ್ಟ ಅಷ್ಟೇ, ಬೇರೆ ಇನ್ಯಾರು ಉಚ್ಚಿಷ್ಟ ತಗೊಳಂಗಿಲ್ಲ. ಯಾಕಂದ್ರೆ ಅದು ಎರಡು ಗುಣಾತೀತ, ಅದು ದಿವ್ಯ ಅದು ಆಯ್ತಾ. ಸೊ ಹಾಗಾಗಿ ಅದಕ್ಕೆ ಮಹಾಪ್ರಸಾದ ಅಂತಾರೆ. ಕೃಷ್ಣಂದು ಉಚ್ಚಿಷ್ಟ ಪ್ರಸಾದ ಆದ್ರೆ ವೈಷ್ಣವರನ್ನ ನಮ್ಮ ಗುರುಗಳ ಉಚ್ಚಿಷ್ಟ ಸಿಕ್ಕಿದ್ರೆ ನಮ್ಮ ಅದೃಷ್ಟಕ್ಕೆ ಅದು ಮಹಾಪ್ರಸಾದ. ಸೊ ಅಂತ ಒಂದು ಉಚ್ಚಿಷ್ಟ ತಗೊಳಕ್ಕೆ ನಮ್ಗೆ ಕೃಷ್ಣ ಏನು ಅಬ್ಜೆಕ್ಟ್ ಮಾಡೋದಿಲ್ಲ, ಓಕೆನಾ. ಸೊ ಹಾಗಾಗಿ ಕೇವಲ ಕೃಷ್ಣನ ಉಚ್ಚಿಷ್ಟ ಸ್ವೀಕರಿಸುವಂತ ವ್ಯಕ್ತಿಗಳು ಮಾತ್ರ ನೋಡಿ ಈ ಒಂದು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದೋದಕ್ಕೆ ಅವರು ಅರ್ಹರಾಗ್ತಾರೆ. ಕೃಷ್ಣ ಹೇಳಿದ್ದಾನೆ 3ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಜ್ಞಶೇಷ ಮಾತ್ರವೇ ಪರಿಶುದ್ಧ ಎಂದು ಹೇಳುತ್ತಾನೆ. ಬದುಕಿನಲ್ಲಿ ಮುನ್ನಡೆದು ಐಹಿಕ ತೊಡಕುಗಳ ಮುಷ್ಟಿಯಿಂದ ಬಿಡುಗಡೆ ಬಯಸುವವರಿಗೆ ಇದು ಯೋಗ್ಯ ಆಹಾರ ಎಂದು
ವಿವರಿಸಿದ್ದಾನೆ. ಇದೇ ಶ್ಲೋಕದಲ್ಲಿ ತಮ್ಮ ಆಹಾರವನ್ನು ನೈವೇದ್ಯ ಮಾಡದಿರುವವರು ಪಾಪವನ್ನೇ ತಿನ್ನುತ್ತಾರೆ ಎಂದು ಹೇಳಿದ್ದಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪ್ರತಿಯೊಂದು ತುತ್ತು ಐಹಿಕ ಪ್ರಕೃತಿಯ ಜಟಿಲತೆಗಳಲ್ಲಿ ಅವರು ಸಿಕ್ಕಿಕೊಂಡಿರುವುದನ್ನು ಇನ್ನೂ ಆಳ ಮಾಡುತ್ತದೆ. ಸೊ ಇನ್ನೂ ನಾವು ಸಿಗಾಕೊಂತ ಹೋಗ್ತೀವಿ, ಹೌದಾ, ಈ ಒಂದು ಭೌತಿಕದ ಕಂಟಾಮಿನೇಷನ್ಗೆ. ಸೊ ಹಾಗಾಗಿ ಕೃಷ್ಣ ಹೇಳ್ತಾರಂತ ಈ ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಏನಿದೆಯಲ್ಲ, ಭಕ್ತಿ ಭಾವದಲ್ಲಿ ನಾವು ಅರ್ಪಿಸಿದ್ರೆ ಕೃಷ್ಣ ಏನಂತಾನೆ, ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾನೆ. ಒಬ್ರು ಯಾರೋ ಪ್ರಶ್ನೆ ಮಾಡಿರೋದೆ ಪ್ರಭುಪಾದಿಗೆ, ಅದೇನದು ಭಗವಂತ ಹೆಂಗೆ ತಗೊಳಕ್ ಸಾಧ್ಯ, ನಿಮ್ ಕೃಷ್ಣ ಹೆಂಗೆ ತಗೊಳಕ್ ಸಾಧ್ಯ, ಭಗವಂತ ನಿರಾಕಾರ ಅಂತ ಹೇಳಿದಾನಲ್ಲ, ಕೃಷ್ಣ ನಿರಾಕಾರ ಅಲ್ವಾ, ಹೆಂಗೆ ತಗೊಳಕ್ ಸಾಧ್ಯ, ನಿರಾಕಾರ ಹೆಂಗೆ ತಗೊಳಕ್ ಸಾಧ್ಯ ಅಂತ ಕೇಳಿದ ತಕ್ಷಣ ಪ್ರಭುಪಾದ ಹೇಳಿದ್ರಂತೆ, ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದಾನೆ ನಾನು ತಗೊಂತೀನಿ ಅಂತ ಹೇಳಿದಾನೆ, ಹೌದಾ, ನಾನು ಸ್ವೀಕರಿಸುತ್ತೇನೆ ಅಂತ ಹೇಳಿದಾನೆ. ಹಾಗಾಗಿ ನಾನು ಕೃಷ್ಣನ್ ಮಾತು ನಂಬಲ ಅಥವಾ ನಿನ್ ಮಾತು ನಂಬಲ ಅಂತ ಕೇಳಿರಂತೆ. ಕೃಷ್ಣನ್ ಹೇಳ್ತಾ ಇದ್ದಾನೆ ನಾನು ತಗೊಂತೀನಿ, ಸ್ವೀಕರಿಸ್ತೀನಿ ಅಂತ. ನೀನ್ ಯಾರಪ್ಪ ನೀನ್ ಯಾರಪ್ಪ ಹೇಳ್ತಿದ್ಯಾ ಭಗವಂತ ತಗೊಳ್ಳಲ್ಲ, ಕೃಷ್ಣ ತಗೊಳ್ಳಲ್ಲ, ಅವನಿಗೆ ಯಾವ ಇಂದ್ರಿಯಗಳಿಲ್ಲ ಅಂತ ಹೇಳೋದಕ್ಕೆ ನೀನ್ ಯಾರಪ್ಪ? ನಿನ್ ಮಾತು ನಾನು ಹೆಂಗ್ ನಂಬಲಿ ಅಲ್ವಾ? ನಿನ್ ಮಾತು ಯಾವ ಲೆಕ್ಕ? ಕೃಷ್ಣನ್ ಮಾತಲ್ವ ಲೆಕ್ಕ ತಗೋಬೇಕು ನಾವು. ಭಗವಂತ ಖುದ್ದಾಗ ಹೇಳ್ತಿದ್ದ ನಾನು ತಗೊಂತೀನಿ, ನಂಗೆ ಅರ್ಪಿಸು, ಭಕ್ತಿಯಿಂದ ಪೂಜೆ ಮಾಡು, ನನ್ಗೆ ಅರ್ಪಿಸು, ಪ್ರೀತಿಯಿಂದ ನನ್ಗೆ ಅರ್ಪಿಸು, ನಾನು ತಗೋತೀನಿ ಅಂತಿದ್ದಾನೆ. ನಾನು ತಗೊಂತೀನಿ ಅಂದ್ಮೇಲೆ ನೀನ್ ತಗೊಳ್ಳೋದ ಅಂತ ಹೇಳ್ತಿದ್ಯಾ ಹೆಂಗೆ ಅಲ್ವಾ? ಅಂದ್ರೆ ಅದು ತಪ್ಪು ಅಂತ ಅರ್ಥ, ಅದು ತಪ್ಪು ವ್ಯಾಖ್ಯಾನ, ಅದು ಇಟ್ಸ್ ಅ ರಾಂಗ್ ಮೀನಿಂಗ್. ಅದು ತಗೊಳ್ಳಲ್ಲ, ಅವ್ನು ನಿರಾಕಾರ ಅಂದ್ರೆ ಅವನಿಗೆ ನಮ್ ತರ ಇಂದ್ರಿಯಗಳಿಲ್ಲ ಅಂದ್ರೆ ಏನರ್ಥ? ಭಗವಂತನ ಇಂದ್ರಿಯಗಳು ನಮ್ ತರ ಭೌತಿಕ ಇಂದ್ರಿಯ ಅಲ್ಲ. ನಾವು ಬರೀ ಕಣ್ಣಿಂದ ಬರೀ ನೋಡ್ಬೋದಷ್ಟೇ, ಕಣ್ಣಿಂದ ತಿನ್ನಕ್ಕಾಗಲ್ಲ ಅಲ್ವಾ? ಬಾಯಿಂದ ಬರೀ ಮಾತಾಡ್ಬೋದು, ಬಾಯಿಂದ ಬೇರೆ ಕೆಲಸ ಮಾಡಕ್ಕಾಗಲ್ಲ, ಬೇರೆ ಇಂದ್ರಿಯಗಳ ಕೆಲಸ ಮಾಡಕ್ಕಾಗಲ್ಲ. ಬಟ್ ಕೃಷ್ಣನ್ಗೆ ಆ ಥರ ಅಲ್ಲ. ಕೃಷ್ಣ ಅಬ್ಸಲ್ಯೂಟ್, ಅವನು ಪರಾತ್ಪರ, ಅವನು ಅಂದ್ರೆ ಅವನು ಯಾವ ಅಂಗಾಂಗಗಳಿಂದ ಬೇಕಾದ್ರೂ ಯಾವ್ದು ಬೇಕಾದ್ರೂ ಅವ್ನು ಕಾರ್ಯ ಮಾಡ್ಬೋದು, ಇಂಟರ್ಚೇಂಜಬಲ್, ಅವನಿಚ್ಛೆ ಅದು. ಅದಕ್ಕೆ ಅವನು ಭಗವಂತ ಅಲ್ವಾ? ಅವನಿಗೆ ಲಿಮಿಟೇಷನ್ ನಾವು ಹಾಕಿದ್ರೆ ಇವ್ನಿಗೆ ಇಷ್ಟೇ ಮಾಡೋದಕ್ಕಾಗತ್ತೆ ಅಂದ್ರೆ ಮತ್ತೆ ಅವನು ಭಗವಂತ ಅಂತ ಹೆಂಗ್ ಅನ್ಸ್ಕೊತಾನ? ಭಗವಂತ ಎಂಜಾಯ್ ಮಾಡೋಂಗಿಲ್ಲ, ಭಗವಂತ ರಾಸಲೀಲ ಮಾಡಂಗಿಲ್ಲ, ಭಗವಂತ ಯಾವುದೇ ರೀತಿ ಕಳ್ತನ ಮಾಡಂಗಿಲ್ಲ, ಭಗವಂತ ಈ ತರ ನಡ್ಕೊಳಂಗಿಲ್ಲ. ನಾವ್ ಯಾರು ಲಿಮಿಟ್ ಹಾಕಕ್ಕೆ? ಲಿಮಿಟೇಷನ್ ಸೆಟ್ ಆಯ್ತು ಅಂದ್ರೆ ಹಿ ಕೆನಾಟ್ ಬಿ ಗಾಡ್ ಅಲ್ವಾ? ಗಾಡ್ ಇಸ್ ಅನ್ಲಿಮಿಟೆಡ್, ಹೌದಾ? ಲಿಮಿಟೇ ಇಲ್ದಿದ್ರೆ ಗಾಡ್ ಅದು ಭಗವಂತ ಅಲ್ವಾ? ಸೊ ಹಾಗಾಗಿ ಭಗವಂತನಿಗೆ ನಾವು ಲಿಮಿಟೇಷನ್ ಹಾಕೋದಿಕ್ಕೆ ಕರೆಕ್ಟ್ ಆಗಿ ಹಾಕಕ್ಕೆ ಆಗೋದೂ ಇಲ್ಲ, ಅವ್ನು ಅನ್ಲಿಮಿಟೆಡ್ ಅವನು ಅಲ್ವಾ? ಅದು ಒಂದು ಅರ್ಥ. ಸೊ ಕೃಷ್ಣ ಸ್ವೀಕರಿಸ್ತಾನೆ. ಇನ್ನೊಂದು ಅರ್ಥ ಇತ್ತು, ಆಬ್ಸಲ್ಯೂಟ್ ಅಂತ ಹೇಳಿದಾಗ, ಕೃಷ್ಣನ ನಾಮ ಕೂಡ ಆಬ್ಸಲ್ಯೂಟ್ ಅಲ್ಲ, ಪರಾತ್ಪರ. ಭಗವಂತನ ನಾಮಕ್ಕೂ ಭಗವಂತನಿಗೇನು ವ್ಯತ್ಯಾಸ ಅಂದ್ರೆ ಏನರ್ಥ? ಭಗವಂತನ ನಾಮ ಕೂಡ ಪರಿಪೂರ್ಣ ಅಂದ್ರೆ ಸಾಕ್ಷಾತ್ ಭಗವಂತನೇ. ಈಗ ಈ ಭೌತಿಕ ಪ್ರಪಂಚದಲ್ಲಿ ನಾವು ಇದರ ಎಕ್ಸಾಂಪಲ್ ಕೂಡ ನಾವು ಚರ್ಚೆ ಮಾಡಿದ್ವಿ ಅನ್ಸುತ್ತೆ. ಈಗ ಬಾಯಾರಿಕೆ ಆದಾಗ ನೀರು 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 ಅಂತ ಹೇಳ್ದೆ ಅನ್ಕೊಳ್ಳಿ, ನೀರು ಅಂದಿದ ತಕ್ಷಣ, ಆ ಪದ ಹೇಳಿದ ತಕ್ಷಣ ನೀರು ಬಂತ? ನನ್ ದಾಹ ಹೋಯ್ತಾ? ಇಲ್ಲ ಅಲ್ವಾ? ಇವಾಗ ನನ್ ಬಾಟ್ಲು ತಗೊಂಡು ನೀರು ಕುಡಿದ್ರೇನೆ ನನ್ ಬಾಯಾರಿಕೆ ಹೋಗತ್ತೆ, ಹೌದಾ? ಇದು ನೀರು ಅಲ್ವಾ? ಅಂದ್ರೆ ಬೇರೆ ವಸ್ತು ಇದೆ ಇಲ್ಲಿ. ನೀರು ಅಂದ್ರೆ ನೀರು ಪದ ಬೇರೆ, ನೀರು ವಸ್ತು ಬೇರೆ ಇಲ್ಲಿ ಈ ಲೋಕದಲ್ಲಿ. ಬಟ್ ಭಗವಂತನ ಸಂಬಂಧಿಸಿರುವಂತದ್ದಲ್ಲ, ಆ ರೀತಿ ಅಲ್ಲ. ಕೃಷ್ಣ ಅಂದ್ರೆ ಕೃಷ್ಣನೇ, ಕೃಷ್ಣನ ವಿಷಯ. ಭಗವದ್ಗೀತೆ ಅಂದ್ರೆ ಇದು ಸಾಕ್ಷಾತ್ ಕೃಷ್ಣನೇ. ಭಗವಂತನ ಪ್ರಸಾದ ಉಚ್ಚಿಷ್ಟ ಅಂದ್ರೆ ಕೃಷ್ಣನೇ. ಅದು ಅಬ್ಸಲ್ಯೂಟ್ ಅರ್ಥ. ಇದು ತುಂಬಾ ಡೀಪ್. ಇದು ಹೊರಗಡೆಯವ್ರಿಗೆ ಅರ್ಥ ಆಗಲ್ಲ, ಬಿಕಾಸ್ ಅವರೆಲ್ಲ ಭೌತಿಕವಾದಿಗಳು. ಅವ್ರಿಗೆ ಕಣ್ಣಿಗೆ ಕಾಣೋದೇ ನಾನು ಒಪ್ತೀನಿ ಅಂತಾರ. ಒಂದು ಜೋಕು ಇದೆ. ಒಂದ್ಸರಿ ನಮ್ಮ ಟೆಂಪಲ್ ಅವರು ಚಿಕ್ಕ ಮಕ್ಕಳಿಗೆ ಒಂದು ಕ್ಲಾಸ್ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಒಳ್ಳೆ ವಿಡಿಯೋ ತೋರಿಸಿದ್ರು. ಅದ್ರಲ್ಲಿ ಏನಿತ್ತು ಅಂದ್ರೆ, ಒಂದು ಹುಡುಗ ಒಬ್ನೇನೋ ಆರ್ಗ್ಯೂ ಮಾಡ್ತಿರ್ತಾನೆ, ಈ ಥರ ಸೂಪರ್ ನ್ಯಾಚುರಲ್ ಪವರ್ ಇಲ್ಲ, ಸಮಥಿಂಗ್ ಆ ಥರ ಏನೋ ಕಣ್ಣಿಗೆ ಕಾಣದೇ ಇರೋದು ಅಂತ. ಅದಕ್ಕೆ ಅವ್ನು ಹುಡುಗ ಕೇಳ್ತಾನೆ, ಓ ನಿನ್ಗೆ ಮೈಂಡ್ ಇದೆಯಾ ಅಂತ ಕೇಳ್ತಾನೆ. ನಂಗೆ ಮೈಂಡ್ ಇದೆ ಅಂತ ಹೇಳ್ತಾನೆ. ಎಲ್ಲಿದೆ ಮೈಂಡು? ಕಾಣೋದಿಲ್ಲ ಅಂದ್ರೆ ನಿಂಗೆ ಮೈಂಡ್ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾನೆ. ಅವತ್ತು ಕೇಳಿದ್ದು ನಂದನ್ ಎಷ್ಟು ದಕ್ಕಿದಾನಂದ್ರೆ ಇವತ್ತಿಗೂ ನಾಪ್ ಕೆಟ್ಕೋತಾನ ಅವನು. ಸೊ ಕಣ್ಣು ಕಾಣದೇ ಇರೋದು ಅಲ್ಲ ಅಂತ ಅಲ್ಲ ಅಮ್ಮ, ಕಣ್ಣು ಕಾಣದಿರೋದು ನಿಜ ಇದೆ ಅಲ್ವಾ? ಸೊ ನೀ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾನೆ ಅವನು. ಇಲ್ಲ ನಂಗೆ ಇದೆ ಅಂತ ಹೇಳ್ತಾನೆ. ಎಲ್ಲಿ ಕಣ್ಣು ಕಾಣಲ್ವಲ್ಲ ಅಂತ ಹೇಳ್ತಾನೆ. ಸೊ ಆ ರೀತಿ ಅಲ್ವಾ ಎಷ್ಟೊಂದು ಕಾನ್ಸೆಪ್ಟ್ಸು
ಅರ್ಥ ಮಾಡೋದಕ್ಕೆ ಎಷ್ಟೆಲ್ಲ ರೀತಿ ಇದೆ. ಸೊ ಕಣ್ಣು ಕಾಣ್ದಿರೋದು ನಮ್ಗೆ ಏನ್ಸುತ್ತೆ, ಇಲ್ಲ ಅಂತ ಭಾವಿಸ್ತೇವೆ. ಹಾಗೆ ಕೃಷ್ಣನ ಒಂದು ಪವರ್ ನಮಗೆ ಕಣ್ಣು ಕಾಣದೇ ಇರ್ಬೋದು ಅಲ್ವಾ, ಕೃಷ್ಣನ ಒಂದು ಕೃಪೆ ನಮ್ಮ ಕಣ್ಣು ಕಾಣದೇ ಇರ್ಬೋದು, ಬಟ್ ಅದಿದೆ ಅಲ್ವಾ. ನಾವು ಯಾವಾಗ ಭಕ್ತಿ ಮಾಡ್ತೀವೋ ನಮ್ಗೆ ಅದು ಅರ್ಥ ಆಗತ್ತೆ. ವಿ ಕ್ಯಾನ್ ಫೀಲ್ ಕೃಷ್ಣ ಅಲ್ವಾ. ಕೃಷ್ಣನ ಸನ್ನಿಧಿಯಲ್ಲಿ ಇದ್ದಂಗೆ ಅನ್ಸೋದಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಇಷ್ಟು ಸಂತೋಷ ಸಿಗತ್ತೆ ಅಲ್ವಾ. ಇಷ್ಟು ನೆಮ್ಮದಿ ಎಲ್ಲಿ ಸಿಗ್ತದೆ ನಮ್ಗೆ, ಹೆಂಗ್ ಸಿಗ್ತದೆ? ಏನಾದ್ರು ನಮ್ಗೆ ಯಾರನ್ನ ಏನಾರು ಕೊಡ್ತಾ ಇದಾರ? ಏನು ಕೊಡ್ತಿಲ್ಲ ಅಲ್ವಾ. ತುಂಬಾ ಸೂಕ್ಷ್ಮ, ಇದು ಸಪ್ಟಲ್ ಅದು ಕೃಷ್ಣ ಕೊಡ್ತಾನೆ. ಓಕೆನಾ? ಸೊ ಅದು ಈ ಎಲ್ಲ ಆಲ್ಮೋಸ್ಟ್ ಆಲ್ ಪಾಯಿಂಟ್ಸ್ ಕವರ್ ಮಾಡಿ. ಇಸ್ ಒನ್ ಆಫ್ ದ ಬೆಸ್ಟ್ ವರ್ಸಸ್. ಇದು ಒನ್ ಆಫ್ ದ ಪ್ರಭುಪಾದ್ ಉಚ್ಚರಿಸುವಂತ ತುಂಬಾ ಒಳ್ಳೆ ವರ್ಸ್ ಇದು. ಇದ್ರಲ್ಲಿ ತುಂಬಾ ವಿವರಣೆ ಕೊಟ್ಟಿದ್ದಾರೆ ಈ ಭಾವಾರ್ಥದಲ್ಲಿ. ಹಾಗಾಗಿ ಎಲ್ಲ ಪಾಯಿಂಟ್ಸ್ ನಾನು ಕವರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಓಕೆ, ಈ ಸೆನ್ಸಸ್ ಆರ್ ಇಂಟರ್ಚೇಂಜಬಲ್ ಎಲ್ಲ ಕವರ್ ಮಾಡಿದೆ ನಾನು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು ಶ್ಲೋಕ. ಅದೇ ಹೇಳ್ತೀರಿ ನೋಡಿ, ಎಷ್ಟು ಅಂದ್ರೆ ಕೃಷ್ಣನ್ ಮಾತು ಅರ್ಥ ಆಗ್ಬೇಕು ಅಂದ್ರೆ ಡಿವೋಟಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಆ ಡಿವೋಟಿ ಆಗದೆ ಇರೋನಿಗೆ ಏನು ಅರ್ಥ ಆಗಲ್ಲ. ಅವನೆಲ್ಲ ಅವನ ಊಹೆಯಿಂದ, ಅವನ ತಲೆಯಿಂದ, ಅವನ ಬುದ್ಧಿ, ಅವನಿಗಿರೋ ಸಣ್ಣ ಬುದ್ಧಿಯಿಂದ ಅವನ ಅರ್ಥ ಮಾಡೋ ಪ್ರಯತ್ನ ಮಾಡ್ತಾನೆ. ಅವನಿಗೇನು ಅರ್ಥ ಆಗತ್ತೆ ಅಲ್ವಾ. ನೋಡಿ, ಯಾವುದೇ ವ್ಯಾಖ್ಯಾನವಿಲ್ಲದೆ ಕೃಷ್ಣನು ತನ್ನನ್ನು ವರ್ಣಿಸಿಕೊಳ್ಳುವ ಹಾಗೆ ಆತನನ್ನು ಒಪ್ಪಿಕೊಳ್ಳುವ ಭಕ್ತನು ಮಾತ್ರ ಪರಮ ಪರಿಪೂರ್ಣ ಸತ್ಯವು ಆಹಾರವನ್ನು ತಿನ್ನಬಲ್ಲದು ಮತ್ತು ಸವಿಯಬಲ್ಲದು ಎಂದು ಅರ್ಥ ಮಾಡಿಕೊಳ್ಳಬಲ್ಲ. ಓಕೆನಾ? ಸೊ ಕೃಷ್ಣನ ಡಿವೋಟಿ ಆಗೋದು ತುಂಬಾ ಮುಖ್ಯ, ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಅಂಡ್ ಒಂದ್ ಮೂರು ಶ್ಲೋಕ, ತುಂಬಾ ಒಳ್ಳೆ ಶ್ಲೋಕ. ಓಕೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ತದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಏನಿ ಸೀನಿಯರ್ ಡಿವೋಟೀಸ್ ನ ಕೇಳೋಣ ಓದಕ್ಕೆ ಅನುವಾದ ಅಂಡ್ ಭಾವಾರ್ಥ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ ಸುಧಾ ಮಾತಾಜಿ. ಹಾ ರೀ, ಓದ್ತೇನ್ರಿ. ಕುಂತಿಯ ಮಗನಾದ ಅರ್ಜುನನೇ, ಏನೇನು ಮಾಡು, ಏನೇನು ಅರ್ಪಿಸು ಅಥವಾ ಕೊಟ್ಟು ಬಿಡು, ಮಾತು ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಧನ್ಯವಾದ ಮಾತಾಜಿ. ರೇಣುಕಪ್ಪ ಅವ್ರ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ರೇಣುಕಪ್ಪ ಅವ್ರ ಮಾತಾಜಿ ಇದ್ದೀರಾ? ಹರಿಬೋಲ್ ಮಾತಾಜಿ. ಕೃಷ್ಣಮೂರ್ತಿ ಸಿ ಇದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಕೃಷ್ಣಮೂರ್ತಿ ಸಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಜಯರಾಮ್ ಮಾತಾಜಿ. ಲಕ್ಷ್ಮೀ ಜಯರಾಮ್ ಮಾತಾಜಿ. ಮಾತಾಜಿ ಓಕೆ, ನೀವಾದ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಓದ್ತೀರಾ ಭಾವಾರ್ಥ? ಹಾ ಗುರುಜಿ. ಶ್ಲೋಕ 27. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಬ್ಬನು ತನ್ನ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಕೃಷ್ಣನು ಮನುಷ್ಯನು ತನಗಾಗಿ, ಅಂದರೆ ಕೃಷ್ಣನಿಗಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ. ಪ್ರತಿಯೊಬ್ಬರೂ ಜೀವಿಸಲು ಏನನ್ನಾದರೂ ತಿನ್ನಲೇಬೇಕು. ಆದುದರಿಂದ ಅವನು ಕೃಷ್ಣನ ಪ್ರಸಾದವನ್ನು ಸ್ವೀಕರಿಸಬೇಕು. ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೂ ಧಾರ್ಮಿಕ ವಿಧಿಗಳನ್ನು ಮಾಡಲೇಬೇಕು. ಆದುದರಿಂದ ಕೃಷ್ಣನು ಅದನ್ನು ನನಗಾಗಿ ಮಾಡು ಎಂದು ಹೇಳುತ್ತಾನೆ. ಇದಕ್ಕೆ ಅರ್ಚನೆ ಎಂದು ಹೆಸರು. ಪ್ರತಿಯೊಬ್ಬನಿಗೂ ಏನನ್ನಾದರೂ ದಾನ ಮಾಡುವ ಪ್ರವೃತ್ತಿ ಇರುತ್ತದೆ. ಕೃಷ್ಣನು ಅದನ್ನು ನನಗೆ ಕೊಡು ಎಂದು ಹೇಳುತ್ತಾನೆ. ಶೇಖರವಾದ ಎಲ್ಲ ನಿವ್ವಳ ಹಣವನ್ನು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುನ್ನಡೆಸಲು ಉಪಯೋಗಿಸಬೇಕೆಂದು ಇದರ ಅರ್ಥ. ಈಗಿನ ಕಾಲದಲ್ಲಿ ಜನರಿಗೆ ಧ್ಯಾನದ ಪ್ರಕ್ರಿಯೆಯಲ್ಲಿ ಬಹಳ ಒಲವು. ಈ ಯುಗದಲ್ಲಿ ಇದು ಕಾರ್ಯಸಾಧ್ಯವಲ್ಲ. ಆದರೆ ಹರೇ ಕೃಷ್ಣ ಮಂತ್ರವನ್ನು ತನ್ನ ಜಪ ಮಣಿಯೊಂದಿಗೆ ಜಪ ಮಾಡುತ್ತಾ ದಿನದ 24 ಗಂಟೆಗಳು ಕೃಷ್ಣ ಧ್ಯಾನದಲ್ಲಿ ಯಾರಾದರೂ ಕಳೆಯುವುದಾದರೆ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಸಮರ್ಥವಾಗಿ ತೋರಿಸಿದಂತೆ
ಆತನೇ ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠ ಧ್ಯಾನಿ ಮತ್ತು ಅತ್ಯಂತ ಶ್ರೇಷ್ಠ ಯೋಗಿ. ಹರೇ ಕೃಷ್ಣ. ಧನ್ಯವಾದ. ಎಸ್, ಥ್ಯಾಂಕ್ ಯು ಮಾತಾಜಿ. ಸೊ ಇದು ಒನ್ ಆಫ್ ದ ಬೆಸ್ಟ್ ಶ್ಲೋಕಾಸ್ ಇದು. ಯತ್ ಕರೋಷಿ ಯದಶ್ನಾಸಿ ತತ್ ಯಜ್ಜೋಸಿ ದದಾಸಿ ಯತ್. ಏನೇ ಮಾಡಿದ್ರು ಅಲ್ವಾ, ಏನನ್ನ ಕೃಷ್ಣ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಕೃಷ್ಣ ಕ್ಲಿಯರ್ ಆಗಿ ಹೇಳ್ತೀಯಂತೆ, ನನಗೆ ಅರ್ಪಿಸು, ನನಗೆ ಕೊಡು. ನನಗೆ ಕೊಟ್ರೆ ಏನಾಗತ್ತೆ? ಕೃಷ್ಣ ಕೊಟ್ರೆ ಏನಾಗತ್ತೆ? ಎಲ್ಲ ಕಳ್ಕೊತೀವ ನಾವು? ವೃದ್ಧಿ ಆಗತ್ತೆ. ಇನ್ನು 4 ಪಟ್ಟಲ್ಲ, 1000 ಪಟ್ಟು ವೃದ್ಧಿ ಆಗತ್ತೆ. ಹರಿ ಬೋಲ್ ಮಾತಾಜಿ ಅಲ್ವಾ. ಕೃಷ್ಣ ಅದಕ್ಕೆ ರೆಕಮೆಂಡ್ ಮಾಡ್ತಿರೋದು, ನನಗೆ ಕೊಡು. ಅದು ಕೊಡೋದ್ರಿಂದ ನಮ್ಗೆ ವೃದ್ಧಿ ಆಗತ್ತೆ. ನಾವು ಮಾಡಿರೋ ಕರ್ಮದ ಒಂದು, ಯಾಕಂದ್ರೆ ಕರ್ಮ ಅಂದ್ರೆ ಅದ್ರಲ್ಲಿ ಯಾವಾಗ್ಲೂ ಪಾಪ ಅನ್ನೋದು ಸೇರತ್ತೆ. ನಮಗನ್ಸ್ಬೋದು ನಾವು ಪುಣ್ಯ ಕಾರ್ಯ ಮಾಡ್ತೀವಿ, ಬಟ್ ಪ್ರತಿ ಕರ್ಮನೂ ಪಾಪ ಅನ್ನೋದು ಅಂಶ ಇದ್ದೇ ಇರುತ್ತೆ. ಆ ಪಾಪನ ಹೋಗ್ಲಾಡ್ಸ್ಕೊಳ್ಳೋದಿಕ್ಕೋಸ್ಕರ ಅಫ್ಕೋರ್ಸ್ ಪುಣ್ಯನೂ ನಮಗೆ ಬಂಧನಾನೇ, ಪುಣ್ಯ ಪಾಪ ಎರಡೂ ಬಂಧನಾನೇ. ಅದರಿಂದ ಹೊರಗೆ ಬರೋದಕ್ಕೋಸ್ಕರ ಕೃಷ್ಣ ಹೇಳೋದು, ನನಗೆ ಅರ್ಪಿಸು. ಯಾವಾಗ ಭಗವಂತನ ಕೊಡ್ತೀವೋ ಅವಾಗ ಅದು ಪರಿಶುದ್ಧ ಆಗತ್ತೆ. ಆಹಾರ ಪರಿಶುದ್ಧ ಆಗತ್ತೆ ಕೃಷ್ಣನ್ ಕೊಟ್ರೆ. ನಮ್ಮ ಹಣ ಪರಿಶುದ್ಧ ಆಗತ್ತೆ. ನಾವು ವರಮಾನ ಪಟ್ಕೊಂಡಿರೋಂತಹ ದುಡ್ಡು ಎಲ್ಲಿಂದ ಬರ್ತಾ ಇದೆ ಗೊತ್ತಾ? ಆಕ್ಚುಲಿ ದ್ರೋಣಾಚಾರ್ಯ ಆ ಥರ ಆಗೋದಿಕ್ಕೆ, ಭೀಷ್ಮ ಆ ಥರ ನಡ್ಕೊಳ್ಳೋದಿಕ್ಕೆ ಕಾರಣ ಆ ಒಂದು ಕೌರವರಿಗೆ ಸೇವೆ ಮಾಡಿರೋದ್ರಿಂದ, ಅವರ ಉಪ್ಪು ತಿಂದಿರೋದ್ರಿಂದ. ಅಧರ್ಮಿಗಳ ಉಪ್ಪು ತಿಂದ್ರೆ ನಮಗೆ ಅದೇ ತರ ಬುದ್ಧಿ ಬರುತ್ತೆ. ಹಾಗಾಗಿ ಇವತ್ತು ನಮ್ಗೆ ಸಿಗ್ತಾ ಇರೋಂತಹ ಹಣ, ಯಾರಿಗೆ ನಾವು ಜಾಬ್ ಕೆಲಸ ಮಾಡ್ತಿರ್ಬೋದು ಅಲ್ವಾ, ತುಂಬಾ ಗಂಡಸರು ತುಂಬಾ ಗರ್ವ ಪಡ್ಕೋತಾರೆ, ಅಬ್ಬಾ ನಮ್ ಜಾಬ್ ಬಿಟ್ಕೊಡು, ನಮ್ ಕೆಲಸ ಬಿಟ್ಕೊಡು, ಇವಾಗ ಕ್ಯಾಸಿ ಬಂದು ಕೂತ್ಕೊಳ್ಳೋದ ಅಂತ. ಅವ್ರಿಗೆ ಸಿಗ್ತಾ ಇರೋಂತಹ ಹಣ ಯಾರಿಂದ ಬರ್ತಾ ಇದೆ? ಅವನು ಯಾರು ಕೊಡ್ತಾ ಇದ್ದಾನೋ ಆ ಮಾಲೀಕ ಅಲ್ವಾ, ಆ ಕಂಪನಿ ಮಾಲೀಕ, ಅವನು ಎಷ್ಟು ಕರ್ಮಗಳು ಮಾಡಿದ್ದಾನೋ ಆ ಕರ್ಮದ ಪ್ರತಿಫಲ ಎಲ್ಲ, ಕರ್ಮದ ರಿಯಾಕ್ಷನ್ ಎಲ್ಲ ಇವನಿಗೂ ಸಿಗತ್ತೆ. ಯಾಕಂದ್ರೆ ಇವನೊಂದು ಸಂಬಳ ತಗೊಂತಾ ಇರೋದ್ರಿಂದ ಗೊತ್ತಾ. ಹಾಗಾಗಿ ಇದೊಂದು ತುಂಬಾ ಕರ್ಮಚಕ್ರ ಅನ್ನೋದು ತುಂಬಾ ಗಾಢ. ಇದು ಎಲ್ಲದಕ್ಕೂ ನಾವು ಯಾಕೆ ಅನುಭವಿಸ್ತೀವಿ, ಯಾಕೆ ಕಷ್ಟಪಡ್ತಾ ಇದೀವಿ ಅನ್ನೋದಕ್ಕೆ ಉತ್ತರ ಇಲ್ಲ. ಯಾಕಂದ್ರೆ ಅದು ಅಷ್ಟಿದೆ ಹೇಳೋದಿಕ್ಕೆ. ನಾವು ಒಳ್ಳೆಯವರಪ್ಪ, ನಮ್ಗೆ ಯಾಕೆ ಕೆಟ್ಟದಾಯ್ತು? ನಾವೆಲ್ಲ ಒಳ್ಳೇದೇ ಬಯಸ್ತೀವಲ್ಲ, ಒಳ್ಳೇದೇ ಮಾಡಿದೀವಲ್ಲ, ಅದನ್ನ ನಾವು ಅನ್ಕೊಂತಾ ಇದೀವಿ. ನಾವೆಲ್ಲ ಒಳ್ಳೇದ್ ಮಾಡಿದೀವಿ. ನಾವು ಒಳ್ಳೇದ್ ಮಾಡಿದ್ರೆ ಕೃಷ್ಣ ಭಕ್ತಿ ಮಾಡ್ತಿದ್ವಿ. ಅದು ಯಾಕಂದ್ರೆ ಅದೊಂದೇ ಏಕೈಕ ಒಳ್ಳೆ ಕಾರ್ಯ ಅಂದ್ರೆ, ಬಾಕಿ ಎಲ್ಲ ಕಾರ್ಯನೂ ಪಾಪ ಕಾರ್ಯ. ಅದೇ ಭಾಗವತ ಹೇಳೋದು, ಕೃಷ್ಣ ಭಕ್ತಿ ಬಿಟ್ಟು ಬಾಕಿ ಏನೇ ಕಾರ್ಯ ಮಾಡಿದ್ರು ಇಟ್ ಇಸ್ ಸಿಂಪ್ಲಿ ಅ ಸಿನ್ಫುಲ್ ಆಕ್ಷನ್ ಅಷ್ಟೇ. ಯಾಕಂದ್ರೆ ಕೇವಲ ಇಂದ್ರಿಯ ಭೋಗ ಇರುತ್ತೆ, ಅದ್ರಲ್ಲಿ ಪಾಪನೇ ತುಂಬಿರುತ್ತೆ. ಕೃಷ್ಣ ಭಕ್ತಿದಲ್ಲಿ ಮಾತ್ರ, ಕೃಷ್ಣನ ಸೇರಿಸ್ಕೊಂಡು ಮಾಡಿದ್ರೆ ಮಾತ್ರ ಅದು ಪ್ಯೂರ್ ಕೆಲಸ ಅಂತ ಅರ್ಥ. ಅದು ಒಂದೇ ಒಳ್ಳೆಯ ಪುಣ್ಯ ಕೆಲಸ. ಸೊ ಹಾಗಾಗಿ ಕೃಷ್ಣ ನನಗೆ ಕೊಡು ಅಂತ ಅದಕ್ಕೆ ಹೇಳೋದು. ಇಲ್ಲಾಂದ್ರೆ ನಾವು ನಮ್ಮ ಕರ್ಮನ, ನಮ್ಮ ಗಳಿಕೆಗಳನ್ನ ಪ್ಯೂರಿಫೈ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಕೃಷ್ಣ ಕೊಡದೆ ಹೋದ್ರೆ. ವಿತ್ ಅವರ್ ಸೋಕಾಲ್ಡ್ ಪುಣ್ಯ, ನಾವು ಮಾಡೋ ದಾನ, 2 ರೂಪಾಯಿ ದಾನ, 10 ರೂಪಾಯಿ ದಾನ, 500 ರೂಪಾಯಿ ದಾನ, ಒಂದು ತೆಂಗಿನಕಾಯಿ, ಇದರಿಂದ ಏನ್ ನಾವು ಪುಣ್ಯ ಗಳಿಸ್ತೀವಿ? ಹೌದಾ? ಏನ್ ಪುಣ್ಯ ಗಳಿಸ್ತೀವಿ ನಾವು? ಆ ಪುಣ್ಯ ಸಾಕಾಗೋದಿಲ್ಲ ನಮ್ಮ ಪಾಪನ ಹೋಗಲಾಡಿಸ್ಕೊಳ್ಳೋದಕ್ಕೆ. ಬಟ್ ಅದೇ ನಾವು ಕೃಷ್ಣನಿಗೆ ಕೊಟ್ರೆ ಅದೇ 10 ರೂಪಾಯಿ, ಅದೇ 50 ರೂಪಾಯಿ. ಇವಾಗ ಇಲ್ಲಿ ಅಬಿಡ್ಸ್ ಟೆಂಪಲ್ ಕಟ್ತಾ ಇದ್ದಾರೆ ಹೈದರಾಬಾದಲ್ಲಿ. ನಮ್ಮ ದೇವಸ್ಥಾನನ ಇಲ್ಲಿ ಪ್ರಭುಪಾದ್ ಸ್ಟಾರ್ಟ್ ಮಾಡಿದ್ದು ಟೆಂಪಲ್ನ. ಪ್ರಭುಪಾದ್ ವಾಸ್ ದೇರ್. ಇವಾಗ ಅದನ್ನ ದೊಡ್ಡದು ಮಾಡ್ತಾರೆ, ತುಂಬಾ ಇಕ್ಕಟ್ಟು ದೇವಸ್ಥಾನ ಅದು. ಇವಾಗ ಒಂದ್ ಸ್ವಲ್ಪ ಹೆಂಗೋ ಕ್ರಿಶ್ಚಿಯನ್ ಮರ್ಸಿಯಿಂದ ಅವರು ಇವಾಗ ಅದನ್ನ ದೊಡ್ಡದು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ಹಾಗಾಗಿ ಎಷ್ಟೊಂದು ಡಿವೋಟಿಸ್ ಮುಂದೆ ಬರ್ತಿದ್ದಾರೆ ದಾನ ಮಾಡೋದಕ್ಕೆ. ಒಂದು ಚಿಕ್ಕ ಇಟ್ಕಿಗೆ ದುಡ್ಡು ಅಲ್ವಾ, ಇಲ್ಲ ಒಂದು ಸ್ಕ್ವೇರ್ ಭೂಮಿ, ಹೌದಾ, ಇಲ್ಲ ಒಂದಿಷ್ಟು ಜಾಗ, ಒಂದಿಷ್ಟು ಹಣ, ಅದನ್ನ ಕೊಡೋದ್ರಿಂದ ಗುರು ಮಹಾರಾಜ ಹೇಳಿದ್ದಾರೆ, ಯಾವಾಗ ನಾವು DT ಸೇವಾ ಮಾಡ್ತೀವೋ, ಈ ರೀತಿ ದೇವಸ್ಥಾನ ಕಟ್ಟೋದಿಕ್ಕೆ ಸಹಾಯ ಮಾಡ್ತೀವೋ, ಯಾವ ಕೃಷ್ಣ ಪ್ರಜ್ಞೆ ಇಲ್ಲ ಹೇಳಿದಾರಲ್ಲ ಪ್ರಭುಪಾದ್ ಅಲ್ವಾ, ಯಾವ ಕೃಷ್ಣ ಪ್ರಜ್ಞೆ ಆಂದೋಲನ ಮುಂದುವರಿಸೋದಿಕ್ಕೆ ಜನ ದಾನ ಕೊಡ್ತಾರೋ, ಸಹಾಯ ಮಾಡ್ತಾರೋ, ಪ್ರಚಾರ ಮಾಡೋದಿಕ್ಕೆ ಸಹಾಯ ಮಾಡ್ತಾರೋ, ಅವರೆಲ್ಲ ಆಧ್ಯಾತ್ಮಿಕ ಲೋಕಕ್ಕೆ ಅರ್ಹರಾಗ್ತಾರೆ. ಜಸ್ಟ್ ನಾವು ಮೆಟೀರಿಯಲಿಸಮ್ ಮಾಡ್ಕೊಂಡಿದ್ರೆ ಹೆಂಗ ಹೋಗಕ್ಕಾಗತ್ತೆ ಅಲ್ವಾ? ಎಲ್ಲ ಗಳಿಸಿದ ನಾವೇ ಕೂಡಿಡ್ಕೋತೀವಿ, ಎಲ್ಲ ನಂದೇ ಅಂತ ಭಾವಿಸಿದ್ರೆ ಅದೇ ನಂದು ಅನ್ನೋದು ನಮ್ಮನ್ನೇ ಕಟ್ಟಾಕತ್ತದೆ, ನಮ್ಮನ್ನೇ ಅದು ದಫನ್ ಮಾಡತ್ತೆ ಅಲ್ವಾ? ನಮ್ದೇನು, ನಮ್ದು ಯಾವುದು? ಎಲ್ಲ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಕೃಷ್ಣ.
ಈಶಾವಾಸ್ಯಂ ಇದಂ ಸರ್ವಂ ಅಂತ ಕೃಷ್ಣ. ಎಲ್ಲ ಸೇರಿದ್ದು ನನಗೆ, ಎಲ್ಲ ಕೃಷ್ಣನ ಹೆಸರು ಇದು. ಸದ್ಯಕ್ಕೆ ಟೆಂಪ್ರರಿ ಆಗಿ ಮಾತ್ರ ನಮ್ಗೆ ಕೊಟ್ಟಿದ್ದಾನೆ ಅನುಭವಿಸಕ್ಕೆ. ಒರಿಜಿನಲ್ ಆಗಿ ಇದೆಲ್ಲಾನು ಭಗವಂತ ಅಂತೆ. ಹಾಗಾಗಿ ನಾವು ಕೊಡೋದನ್ನ ಕಲ್ತ್ಕೋಬೇಕು, ಭಗವಂತನಿಗೆ ಕೊಡೋದನ್ನ ಕಲ್ತ್ಕೋಬೇಕು. ಭಗವಂತನ ಸೇವೆ ಅಲ್ವಾ, ನಿಸ್ವಾರ್ಥವಾಗಿ, ಏನು ಹಣ ತಗೊಳ್ದೇವ, ಏನು ಅಪೇಕ್ಷೆ ಇಲ್ದೇನೆ ಅಲ್ವಾ, ನಿಸ್ವಾರ್ಥವಾಗಿ ಸೇವೆ ಮಾಡ್ಬೇಕು. ಈ ಗೀತಾ ಜ್ಞಾನ ಪ್ರೋಗ್ರಾಮ್ ಏನ್ ಮಾಡ್ತಿದ್ರು, ಎಷ್ಟು ವರ್ಷದಿಂದ ನಾವು ಮಾಡ್ತಿದ್ವಿ, ರನ್ ಮಾಡ್ತೀವಿ. ಎಷ್ಟು ನಿಸ್ವಾರ್ಥವಾಗಿ, ಎಷ್ಟು ಟೀಚರ್ಸ್ ಕಂಡಕ್ಟ್ ಮಾಡಿದ್ದಾರೆ ಪ್ರೋಗ್ರಾಮ್ಸ್ ಅಲ್ವಾ. ಸೊ ಇದೆಲ್ಲ ನಿಸ್ವಾರ್ಥ ಸೇವೆ, ಇದು ಕೃಷ್ಣನ್ಗೆ ಗುರುಗಳಿಗೆ ಸಲ್ಲಿಸ್ತಾ ಇರೋಂಥ ಸೇವೆ ಅಲ್ವಾ. ಸೊ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಜೀವನದಲ್ಲಿ. ಇದನ್ನೇ ಕೃಷ್ಣ ಮೆಚ್ಕೊಳ್ಳೋದು ಅಲ್ವಾ. ನಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ ಇದೆಲ್ಲ ಪ್ರಾಣಿ ಪಕ್ಷಿಗಳು ಮಾಡ್ತಾ ಇದ್ದಾರೆ. ಅಡಿಗೆ ತಿಂಡಿ ಊಟ ಮಾಡ್ಕೊಂಡು ನಾವು ಜೀವನ ಮಾಡೋದು, ಅದು ಎವ್ರಿಬಡಿ ಆರ್ ಡೂಯಿಂಗ್ ದಟ್. ರಿಯಲ್ ಸೇವೆ ಅಂದ್ರೆ ಕೃಷ್ಣನ್ ಸೇವೆ, ಕೃಷ್ಣನ್ ಸೇವೆ, ಕೃಷ್ಣನ್ ಪ್ರಚಾರಕ್ಕೆ ಮಾಡುವಂತ ಸೇವೆ, ಅದೇ ರಿಯಲ್ ಸೇವೆ. ರೂಪದ ಹೇಳ್ತಾರೆ, ಎಲ್ಲ ಸೇವೆಗಿಂತ ಸರ್ವಶ್ರೇಷ್ಠ ಸೇವೆ ಏನಪ್ಪಾ ಅಂದ್ರೆ ಭಕ್ತರನ್ನ ಮಾಡೋ ಸೇವೆ, ಭಕ್ತರನ್ನ ಕರ್ಕೊಂಬರೋ ಸೇವೆ. ಅದ ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನ ಪ್ರಶ್ನೆ ತಗೋಬಹುದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂತ ಶ್ರೀಮದ್ ಭಗವದ್ಗೀತಾ ಕೀ ಜೈ, ಶ್ರೀಲ ಪ್ರಭುಪಾದ್ ಕೀ ಜೈ. ಗುರುಜಿ, ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದಲ್ಲ, ಮಗುಗ್ ಹೇಗಿದೆ ಅದು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಅಂತಾರ. ಅವ್ನ ಕೈ ಸುಟ್ಟಿ ಮಾತಾಜಿ ಸ್ವಲ್ಪ ತನಕ ಬರ್ನಾಲ್ ಮತ್ತೆ ಮತ್ತೆ ಹಚ್ತಾ ಇದ್ದೆ ಅವನಿಗೆ, ಸ್ವಲ್ಪ ಉರಿತಿತ್ತು, ಬೊಬ್ಬೆನೂ ಬಂದಿದೆ ಅವನಿಗೆ. ಇವಾಗ ಕಮ್ಮಿ ಆಗಿದೆ, ಈಗ ಊರಿ ಕಮ್ಮಿ ಆಯ್ತಕ್ಕ, ಊರಿ ಕಮ್ಮಿ ಆಗಿದೆ ಅಂತಿದ್ದಾನೆ. ಬೆರಳ ಹಾ ಬೆರಳು 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 ಇಲ್ಲಿ ಒಳಗಡೆ ಭಾಗ. ನಂಗೆ ಗೊತ್ತಾಗಿಲ್ಲ, ಅವನಿಗೆ ಮುಟ್ಕೊಂಡ, ನಾನು ಏನಾಯ್ತು ಅವನಿಗೆ ನಂಗೆ ಗೊತ್ತಾಗ್ಲಿಲ್ಲ, ಅವ್ನ ಎಲ್ಲಿ ಮುಟ್ಕೊಂಡ ಅನ್ನೋದು. ಆಮೇಲೆ ತುಂಬಾ ಹೊತ್ತು ಅವನೊಂದು ಇಲ್ಲೋ ತೋರಿಸ್ತಾ ಇದ್ದಾನೆ, ಅವ್ನು ಎಲ್ಲೋ ತೋರಿಸ್ತಾ ಇದ್ದಾನೆ, ಹೇಳಕ್ಕೂ ಬರ್ತಾ ಇಲ್ಲ ಪಾಪ. ಆಮೇಲೆ ಗೊತ್ತಾಯ್ತು ನಂಗೆ, ಎಲ್ಲೋ ಉರಿ ಆಯ್ತು ಅಂತ ಅರ್ಥ ಆಯ್ತು ನಂಗೆ. ಸ್ವಲ್ಪ ಹೊತ್ತು ಇದು ಹಚ್ಚಿದೆ, ಎಣ್ಣೆ ಹಚ್ಚಿದೆ, ಕೊಬ್ಬರಿ ಎಣ್ಣೆ ಹಚ್ಚಿದೆ, ಆಮೇಲೆ ಬರ್ನಾಲ್ ಹಚ್ಚಿದೆ, ಸ್ವಲ್ಪ ಹರಳೆಣ್ಣೆ ಹಚ್ಚಿದೆ, ಇನ್ನು ಆಮೇಲೆ ಕಮ್ಮಿ ಆಯ್ತು, ಉರಿ ಕಮ್ಮಿ ಆಯ್ತು. ಮಧ್ಯಾಹ್ನ ಮಲ್ಕೊಂಡ ಕೊಡೋನು ಹೆದರಿಕೆಗೆ, ನನ್ನ ಮಲ್ಗೋದಿಲ್ಲ ಅವನು. ಈಸ್ ಓಕೆ ನಾವು ಮಾತಾಜಿ. ಥ್ಯಾಂಕ್ ಯು. ಏನ್ ಮುಟ್ಟ್ಯಾನ ಮಾತಾಜಿ? ಮಾತಾಜಿ ಏನ್ ಮುಟ್ಟಿದ್ದಾನೆ ಅವನು? ಮಾತಾಜಿ ಬೈಕ್, ನಾನು ಗಾಡಿದಲ್ಲಿ ಬಂದೆ, ಕೆಳಗಡೆ ಇಂಜಿನ್ ನ ಮುಟ್ಕೊಂಡ ಅವನು, ಬಿಸಿ ಇತ್ತದು. ಏನು ಆಡಕ್ ಹೋಗಿ ಅವನಿಗೆ ಗೊತ್ತಾಗಿಲ್ಲ. ಎಲ್ಲಾನು ಅವನು ವೆಂಚರ್ ಮಾಡ್ಬೇಕು, ಅವನು ಎಲ್ಲ ಬಗಿಬೇಕು, ತಿಳ್ಕೊಬೇಕು, ಕುತೂಹಲ. ಅವನಿಂದ ಸಿಗದೆ ಇರೋದಕ್ಕೆಲ್ಲ ನಾವು ಮೇಲೆ ಹತ್ತಾ ಇರ್ತೀವಿ. ಅವ್ರಿಗೆ ಕ್ಯೂರಿಯಾಸಿಟಿ ರೀ ಮಾತಾಜಿ, ಏನ್ ತಿಳ್ಕೊಬೇಕು ನಾವ್, ಅದು ಇದಾದ ಯಾಕೆ ಮುಟ್ಬಾರ್ದಂತ ಮುದ್ದಾಮ್ ಮುಡ್ತಾರ್ರಿ ಅವ್ರ. ಹೌದು ಮಾತಾಜಿ, ತುಂಬಾ ಜಾಸ್ತಿ ಅವನು ಕಷ್ಟ. ಅವ್ನು ನೋಡ್ಕೊಳಕ್ ಒಬ್ರು ಯಾವಾಗ ಇರ್ಲೇಬೇಕು. ನಾನು ಏನಾರ ಯಾವ ತರ ಕ್ಲಾಸ್ ಡಿಲೇ ಮಾಡಿದ್ನೋ, ಕ್ಲಾಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅವ್ನ ಕಾರಣದಿಂದಾನೇ ಇರ್ತದೆ ಮ್ಯಾಕ್ಸಿಮಮ್. ಅವ್ನು ಹಿಡ್ಕೊಳಕ್ಕೆ ಎರಡು ಕಣ್ಣು ಒಪ್ಪನ್ ಇರ್ಲೇಬೇಕು, ಇಲ್ಲಾಂದ್ರೆ ಅವ್ನು ಹೋಗ್ತಾನೆ, ಗ್ಯಾಸ್ ಆನ್ ಮಾಡ್ತಾನೆ, ಹಿಂಗಿಂಗ್ ಅಂತಾನೆ, ಇಲ್ಲ ಏನೋ ನಾನಲ್ಲಿ ಇದ್ರು ಕೂಡ ಅವ್ನು ಆಫ್ ಮಾಡ್ತಾನೆ ಬಂದ್ಬಿಟ್ಟು ಸಡನ್ ಆಗಿ. ನಾನಿಂದ ನಡೀತಿದ್ಯಲ್ಲ ಅನ್ಕೊಂಡ್ರೆ ಯಾವಾಗ್ಲೂ ಒಂದ್ಸರಿ ಆಫ್ ಮಾಡಿದ್ದ ಅವನು. ಅಷ್ಟು ಚಿಕ್ಕ ಪಾಪನ ಇಟ್ಕೊಂಡು ಕ್ಲಾಸ್ ಎಲ್ಲ ಮಾಡ್ತಾ ಇದೀರಲ್ಲ ಮಾತಾಜಿ, ನೀವು ಗ್ರೇಟ್ ಮಾತಾಜಿ. ಎಲ್ಲ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ನಡೀತಿದೆ ಮಾತಾಜಿ, ಇಲ್ಲ ನಾನೊಬ್ಳೆ ಏನು ಮಾಡಕ್ಕಾಗಲ್ಲ. ಮಾತಾಜಿ ನಿಮ್ಗೆ ಮಾತಾಜಿ ಎಷ್ಟು ವರ್ಷ ನಿಮ್ ಮಗನ್ಗೆ? 2 ವರ್ಷ ಮಾತಾಜಿ. ಸಣ್ಣದವ, ಚಿಕ್ಕವದ. 2 years ಬೇಗ. ಗ್ರೇಟ್ ಮಾತಾಜಿ, ನೀವು ಅಷ್ಟು ಚಿಕ್ಕ ಪಾಪನ ಇಟ್ಕೊಂಡು ಕ್ಲಾಸ್ ಎಲ್ಲ ಮಾಡ್ತೀರಾ. ಥ್ಯಾಂಕ್ ಯು ಮಾತಾಜಿ. ಗುರು ಮಹಾರಾಜ್ ಅಷ್ಟೇ. ಹೌದು, ನಿಮ್ಮಂತವ್ರು ಸಿಕ್ಕಿರೋದು ನಮ್ ಪುಣ್ಯ.